नम आंजनेयाध्यायದ ತುಕ ಶ್ರೀ ಶಿವ ಉವಾಚ षष्ठाध्यायस्य महात्म्यं प्रवक्ष्यामि वरानने यद कर्णायतां नृणां मुक्ते करतले स्थितः अस्ति गोदावरी तीरे प्रतिष्ठानं परं महत् पिप्पलेशाभिधानोऽहं यत्रास्मि स्मेरलोचने यत्र गोदावरी वारी शिखरैरेव शीतले हंसपक्षपुटोद्घ्नै हरन्ति यमिनां श्रमं ಇತ್ತ ಶಿವದೇವರು ಪಾರ್ವತಿ ಮಾತೆ ಪಂಪಿರು ಎಲೈ ಸುಂದರಿಯೇ 6ನೇ ಅಧ್ಯಾಯದ ಮಹಿಮೆಯನ್ನು ಹೇಳುತ್ತೇನೆ, ಅದನ್ನು ಕೇಳಿದರೆ ಮನುಷ್ಯರಿಗೆ ಮುಕ್ತಿಯು ಕೈಯಲ್ಲಿ ಇರುತ್ತದೆ. ಇತ್ತ ಶಿವದೇವರ ಪಂಪಿರು ಪಾರ್ವತಿ ಮಾತಕ್ಕೆ ಎಂದಿತ್ತಿರದೆ ಪಂಡಿತರು ಪಾರ್ವತಿ ಮಾತೆ ಪಂಪಿರು ಶಿವದೇವರುಡ ಈ ರೆಂಕ್ ಭಾಗವತಮದ ಬಗ್ಗೆ ಪಂಡರು ಅಮರ ಕಥೆ ಪುರ ಪಂಡರು ಅಲ್ದ ಬಗ್ಗೆ ಇಂಕ ಜಾಸ್ತಿ ಆದ ವಿಷ್ಣು ದೇವರನ ಬಗ್ಗೆ ಭಕ್ತಿ ಬರೋದುಂಡು. ಇಂಕ ನನ್ನ ಭಗವಂತನ ಆ ಭಗವದ್ಗೀತೆ ಬಗ್ಗೆ ಇಂಕ ಪನ್ಲೆ ಬಂದು ಪಾರ್ವತಿ ಮಾತಾ ಶಿವದೇವರ ಪನ್ನೆಕ್ ಆ ರೀತಿ ಆಜನೇ ಅಧ್ಯಾಯದ ಮಹಿಮೇನು ವಿಷ್ಣು ದೇವರು ಲಕ್ಷ್ಮೀ ಮಾತಕ್ಕೆ ಪಂತಿನೇನೆ ಮೇರಿತ್ತೆ ಪಾರ್ವತಿ ಮಾತಕ್ಕೆ ಪನೊಂದುಲೇರು ಈ ತೆಕ್ಕೇನ್ಲ ಯಾನ ಆಜನೇ ಅಧ್ಯಾಯದ ಮಹಿಮೆ ಪನೊಂದುಲ್ಲ ಅವೇನು ಕೇಂಡ ಪ್ರತಿ ಒಂಜಿ ಮನುಷ್ಯకు ದಾದ ತಿಕ್ಕೊಂಡು ಮುಕ್ತಿ ಕೈಟ್ ತಿಕ್ಕಿನೆಲ್ಲ ಕಾಪುಣು ಎಂಚ ನಮ್ಮ ಕೈಟ್ ATM ಕಾರ್ಡ್ ಇತ್ತಂದ್ರೆ ಯಾವ ದುಡ್ಡು ಬರ್ತದೆ ನಮ್ಮ ಕೈಟ್ ATM ಕಾರ್ಡ್ ಇತ್ತಂದ್ರೆ ನಮಗೆ ದುಡ್ಡು ಬರ್ಪುಣ ಅದೇ ಸೀದಾ ಸ್ವಲ್ಪ ಆಂಡಾಂಡು ದುಡ್ಡು ಬರ್ಪುಣ ಅಂಚನೆ ನಮ್ಮ ಈ ಭಗವಂತನ ಅಧ್ಯಾಯ ನಮ್ಮ ಓದುಂಡ ಕೈಟೆ ನಮ್ಮ ಮುಕ್ತಿ ಒಪ್ಕೊಂಡು ಬಂದು ಶಿವದೇವರ ಪಂಪಿರು. ಗೋದಾವರಿ ನದಿಯ ದಡದಲ್ಲಿ ಪ್ರತಿಷ್ಠಾನಪುರವೆಂಬ ಒಂದು ದೊಡ್ಡ ಪಟ್ಟಣ ಉಂಟು. ಅಲ್ಲಿ ಪಿಪ್ಪಲೇಶನೆಂಬ ಹೆಸರುಳ್ಳ ಒಂದು ಶಿವದೇವರ ಲಿಂಗವಿದೆ. ನೆಟ್ಟದಾದ ಕತೆ ಪಂಪಿರು ಪಂಡ ಗೋದಾವರಿ ನದಿ ತಬರಿಟು ಪ್ರತಿಷ್ಠಾನ ಪಟ್ಟಣ ಉಂಡು. ಅಲ್ಪ ಪಿಪ್ಪಲೇಶನೆಂಬ ಹೆಸರುಳ್ಳ ಒಂದು ಶಿವದೇವರ ಲಿಂಗವಿದೆ. ಪಿಪ್ಪಲೇಶ ಪಂಡ ಶಿವದೇವರನ ಅಲ್ಪ ಒಂಜಿ ಲಿಂಗ ಉಂಡು. ಆ ಜಾಗದಲ್ಲಿ ಹಂಸಗಳು ಗೋದಾವರಿ ನದಿಯ ತುಂತುರುಗಳಲ್ಲಿ ರೆಕ್ಕೆಗಳನ್ನು ನೆನೆಸಿಕೊಂಡು ಆ ರೆಕ್ಕೆಗಳ ಗಾಳಿಯಿಂದ ಅಲ್ಲಿನ ತಪಸ್ವಿಗಳ ಶ್ರಮವನ್ನು ನಾಶ ಮಾಡುತ್ತವೆ. ಆ ಜಗಟ್ಟು ಹಂಸದಾದ ಮಲ್ತು ತನ್ನ ರೆಕ್ಕೆಡು ನೀರ್ಪುರ ಒಂದು ಮಲ್ತದ್ದು ಐಟೆ ಏರ್ ಬರಿಟ್ಟು ತಪಸ್ಸಿ ಮಲ್ತೊಂದುಲ್ಲಿರೋ ಅಕಲಿಂಪುರದಾದ ಮಲ್ತೊಂದು ಚಂಡಿ ಮಲ್ತೊಂದು ಪಂಡ ಆ ನದಿಟು ಐಕ್ಲು ಮುರ್ಕುದು ಹಂಸ ಮುರ್ಕುದು ಐಕ್ಲ ಆ ಒಂಜಿ ವಿಂಗ್ಸ್ಡ್ ಜೋರಾದ ನೀರ್ನ ಸ್ಪ್ರೆಡ್ ಮಲ್ತೊಂದು ಐಟೆ ಬರಿಟ್ ಏರ್ ತಪಸ್ ಮಲ್ತೊಂದುಲ್ಲಿರೋ ಆಗಲ್ಲ ಶ್ರಮಣ ದಾದ ಮಲ್ತೊಂದು ನಾಶ ಮಲ್ತೊಂದಿತ್ತು. ಆ ಗೋದಾವರಿಯ ನೀರು ಅರಳಿರುವ ಕಮಲದ ಧೂಳಿಯಿಂದ ವಾಸನೆಯನ್ನು ಹೊಂದಿ ಬಹು ಶ್ಲಾಘವಾಗಿದ್ದಿತ್ತು. ಆ ನೀರನ್ನು ಕುಡಿಯುವುದರಿಂದ ಅಲ್ಲಿನ ಜನರು ದೇವತೆಗಳಾಗಿದ್ದರು. ಪಂಡ ಆ ಗೋದಾವರಿ ನದಿತ ಅಲ್ಪ ಹಂಸಪುರ ಬರೊಂದಿತ್ತು. ಪಂಡ ಪರಿಶುದ್ಧವಾಯನ ಅಲ್ಪದ ನೀರು ಪರ್ರೆಗ್ ದೇವತನಗುಲ್ಲ ಬರೊಂದಿತ್ತರು. ಅಲ್ಪ ಬರೊಂದಿತ್ತರು. ಔಷಧಿಗಳಿಗೆ ಒಡೆಯನಾದ ಚಂದ್ರನು ತಿಂಗಳಿಗೂ ಕ್ಷಯವನ್ನು ಹೊಂದುತ್ತಿರುವುದರಿಂದ ಅವನಲ್ಲಿ ಅಮೃತವು ಉತ್ತಮವಾದುದಲ್ಲ. ಚಂದ್ರನಂತೆ ಮುಖವುಳ್ಳ ಮಹಾರಾಷ್ಟ್ರದ ಶ್ರೀಯರ ಮುಖವು ಶಯಿಸದಿರುವುದರಿಂದ ಅದರಲ್ಲಿ ಅಮೃತವು ನಾಶರಹಿತವಾದುದು. ಪಂಡ ಒಂದು ಪವಿತ್ರವಾಯನ ಅಲ್ಪ ನೀರು ಏರ್ಪುರ ಇಟ್ಟ ಬತ್ತೆರು ಅಲ್ಪದ ನೀರು ಏರ್ಪರಿಯರು ಅಗಲೇ ಮುಪ್ಪಿಲ್ಲದವರಾಗಿರ್ತಾರೆ. ಪಂಡ ಹಗಲು ಪ್ರಾಯದಗಲು ಆಪಿನ ಜೇಪಲ ಜವನೆ ಅದುಪ್ಪೆರು ಅಲ್ಪ ಶ್ರೀಯರ್ನಗುಲು ಪುರ ಎಂಚೊಪ್ಪೆರು. ಪಂಡ ಪೊರ್ಲು ಆಪ್ಪೆರು ಅಗಲ ಮುಖ ಅಲ್ಲಿರುವ ಜನರು ನೋಡಿ ಇದು ಅರಳಿರುವ ಕಮಲು ಅಡೆ ಬತ್ತಿನಗಲ ಏರ್ಲ ಒಂಜಿ ಶ್ರೀಯರ್ನಗುಲು ಬತ್ತು ಅಲ್ಪ ಮೀಂಡಲ ಅಗಲ ಮೋನೆ ಮಸ್ತ್ ಪೊರ್ಲಾಪುಣೆ ಶ್ರೀಯರ ಮುಖವನ್ನು ಅಲ್ಲಿರುವ ಜನರು ನೋಡಿ ಇದು ಅರಳಿರುವ ಕಮಲವು ಪಂಡ ಅಗಲ ಮೋನೆ ತುದ್ದು ಅದು ಪನ್ಪೆರ ಅಲ್ಪ ಬತ್ತಿನಗಲು ಪನ್ಪೆರ ಆ ಒಂದೊಂಜಿ ಅರಳ್ದಿನ ಒಂಜಿ ಲೋಟಸ್ ದಲಕ ತೋಜೊಂದುಂಡು ಬಂದು ಪಂಡ ಆತು ಒಂಜಿ ಅಲ್ಪ ನೀರ್ದ ಪವರ್ ಬಂದು ಪನೊಂದಿರು. ಆ ಒಂಜಿ ಏರಿಯಡು ಅಂಚಿತ್ತಿನ ಒಂಜಿ ಊರುಡು ಏರಿತ್ತಿರು. ಪಂಡ ಜಾನಶ್ರುತಿ ಎಂಬ ರಾಜನು ರಾಜ್ಯಭಾರ ಮಾಡುತ್ತಿದ್ದನು. ಆ ರಾಜನು ರಾಜ್ಯಭಾರ ಮಾಡುತ್ತಿರಲು ಶೇಷನು ಭೂಭಾರವನ್ನು ಇಳಿಸಿ ವಿಶ್ರಾಂತಿ ಹೊಂದುತ್ತಿದ್ದನು. ಮತ್ತು ಬಹುವಾಗಿ ಪ್ರಕಾಶಿಸುವ ಸೂರ್ಯಮಂಡಲವು ಈ ರಾಜನ ತೇಜಸ್ಸಿನ ಕಾಂತಿಯಿಂದ ಕೂಡಿಕೊಂಡು ಮಂಡಲಾಕಾರದ ತೇಜಸ್ಸುಳ್ಳದಾಗಿತ್ತು. ಪರಿವೇಶವು ಕಟ್ಟಿದಂತೆ ಅಲ್ಪ ಏರಿತ್ತಿರು. ಪಂಡ ಅಲ್ಪ ಅರ್ನ ಪುದರ್ದಾದೆ ಜನಶ್ರುತಿದಾದ ಮಲ್ತರು ತಪಸ್ಸು ಮಲ್ತೊಂದಿತ್ತರ ಮಲ್ಲ ರಾಜ ಆದಿತ್ಯರು. ಅಲ್ಲಿ ಯಾವಾಗಲೂ ಯಾಗಗಳು ಅಗ್ನಿಹೋತ್ರಾದಿಗಳು ನಡೀತುದರಿಂದ ಹೊಗೆಯು ಹೊರಡುತ್ತಿತ್ತು. ಪಂಡಾರ ಏಪಲ ರಾಜಾಂಡಲ ಭಗವಂತನ ಬಗ್ಗೆ ಸ್ಮರಣೆ ಮಲ್ತೊಂದಿತ್ತರ ಯಜ್ಞ ಯಾಗಾದಿಪುರ ಅಗ್ನಿ ಅವೆಂದು ಪುರ ಆರು ಕೆಲಸ ಮಲ್ತಂತಲ್ಪ. ಪಂಡ ಆ ಯಜ್ಞ ಯಾಗಾದಿ ಕಂಟಿನ್ಯೂಸ್ ಮಲ್ತದು ಆ ಒಂಜಿ ಪುಗೆಟ್ ಅಲ್ಪ ಆಜುಬಾಜುಡು ಪಂಡ ಬರಿಟ ಪೂರದಾದೆ ಆತಂಡು ಮರ ಗಿಡಲ ಆ ಕಲ್ಪವೃಕ್ಷದ ಲಕ ಆತಂಡು
ಕಲ್ಪವೃಕ್ಷಗಳಿಗೆ ಈ ಹೊಗೆಯು ಕಟ್ಟಿಕೊಂಡು ಇದ್ದುದರಿಂದ ಕಪ್ಪಗಾಗಿದ್ದವು. ಇದನ್ನು ನೋಡಿದರೆ ಅಲ್ಲಿ ನಡೆಯುತ್ತಿರುವ ದಾನವನ್ನು ನೋಡಿ ಕಲ್ಪವೃಕ್ಷಗಳು ಲಜ್ಜೆಯಿಂದ ಕಾಂತಿಹೀನವಾಗಿರೋ ಎಂಬಂತಿದ್ದು. ಹೀಗೆ ಕಾಂತಿಗುಂದಿಯಲ್ಲಿ ನಡೆಯುವ ದಾನವನ್ನು ನೋಡ್ತಿರೋ ಎಂಬಂತೆ ಇದ್ದು. ಪಂಡ ಪ್ರತಿಯೊಂಜಿಲ ಅಲ್ಪ ಮರ ಗಿಡ ಪ್ರತಿಯೊಂಜಿ ಆ ರಾಜೆ ಜನಶ್ರುತಿ ಪನ್ಪಿನ ರಾಜೆ ಯಜ್ಞಯಾಗಾದಿಪುರ ಮಲ್ತೊಂದಿತ್ತಿನ ಪ್ರತಿ ಒಂಜಿಲ ಅಲ್ಪ ಕಲ್ಪವೃಕ್ಷ ದೇವಿ ದೇವತನೆಗಳ ಬತ್ತದ್ಲ ತೂವೊಂದಿತ್ತಿರು ಅಂಚಿನ ದಾನಲ ಮಲ್ತೊಂದಿತ್ತಿರು. ಆ ಪ್ರತಿಷ್ಠಾನಪುರದಲ್ಲಿ ನಡೆಯುತ್ತಿರುವ ಯಾಗಗಳಲ್ಲಿ ಹವಿಸ್ಸನ್ನು ತಿನ್ನುತ್ತಾ ದೇವತೆಗಳು ರುಚಿಯಲ್ಲಿ ಆಸಕ್ತರಾಗಿ ಆ ಊರನ್ನು ಬಿಡಲಾರದವರಾಗಿದ್ದರು. ಪಂಡ ಮೇರೀತ್ ಮಲ ಒಂಜಿ ರಾಜೆ ಜನಶ್ರುತಿ ಪನ್ಪಿನ ರಾಜೆ ದಾನಲ ಮಲ್ತೊಂದಿತ್ತೇರು, ಯಜ್ಞಯಾಗಾದಿಲ ಪುರ ಮಲ್ತೊಂದಿತ್ತೇರು. ಆ ಒಂಜಿ ಬೊಕ್ಕ ಹವಿಸ್ ಪಾಡೊಂದಿತ್ತೇರು. ಪಂಡ ಯಜ್ಞದ ಹವಿಸ್ ಪಾಡ್ವೆರು ಅವೇನು ತಿನ್ನರೆಗ್ಲ ದೇವಿ ದೇವತನೆಗ್ಲ ಬರೋಂದಿತ್ತೇರು. ಅಗಲೆಗ್ ಮಸ್ತ್ ದೇವಿ ದೇವತನೆಗ್ಲ ಮಸ್ತ್ ಇಷ್ಟಾಂಡ ರುಚಿ ರುಚಿ ಆಯ್ನ ಆ ಒಂದು ಯಜ್ಞ ಆಗಡ್ ಪಾಡ್ದಿನ ಹವಿಸ್ಸನ್ನು ತಿಂದು ಅಗಲು ಅಲ್ಪೊಡ್ದು ಬುಡ್ರೆಗೆ ಅಲ್ಪೊಡ್ದು ಪೋರೆಗೆ ಅಗಲಿಗೆ ಮನಸ್ಸು ಬರೋಂದಿತ್ತು ಜಿ ದೇವಿ ದೇವತನೆಗಳಿಗೆ. ಆ ಊರಿನಲ್ಲಿ ನಡೆಯುತ್ತಿರುವ ದಾನದ ನೀರಿನಿಂದಲೂ ಪ್ರತಾಪದ ಕಾವಿನಿಂದಲೂ ಯಾಗದ ಹೊಗೆಯಿಂದಲೂ ಕೂಡಿ ಕೊಬ್ಬಿದ ಆ ಮೇಘಗಳು ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸುತ್ತಿದ್ದವು. ಪಂಡ ಈ ರಾಜೆ ಅಲ್ಪದ ಪೂರ ಪ್ರಜನೆಗಳದ ಆಲ ಪ್ರಾಬ್ಲಮ್ ಬರ್ರೆ ಬಲ್ಲಿ ಬಂದು ದಾದ ಮಲ್ತಂತಾರೆ ಗಡಿ ಯಜ್ಞ ಮಲ್ತಂದ್ರೆ ಯಜ್ಞದ್ದು ಬರ್ಸ ಬರ್ಪೋಣ ನಮ್ಮತ್ತೆ ಪನ್ಪದೆ ಯಜ್ಞ ಮಲ್ಪೊಡ ಪಂಡ ಭಗವಂತನ ಒಂದಿಡ್ಲ ಕತ್ತೆಡ್ಲ ನಮ್ಮ ತೂತ ಬರ್ಸ ಬರ್ರಿಗೋಸ್ಕರ ಅಗಲ್ದ ಅದೇ ಕೃಷಿ ಮಲ್ತೊಂದಿತ್ತಾರೆ ಯಾರನ್ನ ಪಪ್ಪ ಅರ್ಬನ್ ಪೇರು ಬರ್ಸ ಬರೋಡಂಡ ನಮ್ಮ ಇಂದ್ರಜ್ಜಿಗೆ ಪ್ರೇಮ ಮಲ್ಪಡಪ್ಪ ಯಜ್ಞ ಮಲ್ಪಡತ ತೋ ಇಂದ್ರ ದೇವರೇ ಅದು ಕೊರ್ಪಿನ್ ಬರ್ಸ ಕೊರ್ಪಿನ್ ಅದ ಭಗವಂತ ಅನ್ಪೇರು ಅವು ಇಂದ್ರ ಬರ್ಸ ಕೊರ್ಪಿನತ್ತ ಅವು ಇಂದ್ರನ ಕೆಲಸದೆ ಪಂಡ ಭಗವಂತ ಕೃಷ್ಣ ಭಗವಂತನೇ ಅಗಲಿನ ಕೆಲಸ ಓದಿತೀನಿ ಅವಾಗೆಲ್ಲ ಕರ್ತವ್ಯ ಇಂದ್ರ ದೇವರನ್ನ ಬರ್ಸ ಕನಪಿನ ಟೈಮ್ ಬರ್ಸ ಕೊರ್ಪಿನ ಅರ್ನ ಕರ್ತವ್ಯ ಈ ಯಜ್ಞ ಮಲ್ಪಡೋದು ಜರೂರಿ ಇಜ್ಜಿ ಅನ್ಪೇರು ಅಂಚನೆ ಮೇ ರಾಜ್ಯಲಾದಾದ ಮಲ್ತೀರು ಪೂರ ಪ್ರಜೆನಗಳು ಪೂರ ಅಲ್ಪದ ಖುಷಿಯಾದ ಉಪ್ಪೊಡಗೋಸ್ಕರ ಆಗಲೇ ಪೂರ ಕ್ರಾಪ್ಸ್ ಪಂಡ ಅರಿ ಬಾರ ಒಂದು ಪೂರ ಪೊರ್ಲುಡು ತಿಕ್ಕೊಡದೆ ತಿನ್ನರ ಬತ್ತರ ಆಹಾರ ಪೂರ ಸರಿಯಾದ ತಿಕ್ಕೊಡಂಡ ದಾದೆ ಬರೋಡು ನಮಕ್ ಕಂಡುಡು ಪೂರ ಪೊರ್ಲುಡು ಬುಲೆ ಬರಡು ಅನ್ನೋ ದಾದೆ ಬರೋಡು ನಮಕ್ ಬರ್ಸ ಬರಡು ಅದಕ್ಕೋಸ್ಕರ ಒಂದು ರಾಜದಾದ ಮಲ್ತೊಂದಿತ್ತಿರು ಯಜ್ಞಯಾಗ ಪುರ ಮಲ್ತೊಂದಿತ್ತಿರು ಬರ್ಸ ಬರ್ರಿಗೋಸ್ಕರ. ಅದಕ್ಕೋಸ್ಕರ ಆ ಒಂಜಿ ಯಜ್ಞಯಾಗ ರಾಜ್ಯ ಮಲ್ದಿನ ಯಜ್ಞಯಾಗದೋಸ್ಕರ ಬರ್ಸಲ ಪೊರ್ಲುಡು ಪೂರೊಂದಿತ್ತಂಡು. ಆ ಮೇಘಗಳು ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸುತ್ತಿದ್ದವು. ಆ ಊರನ್ನು ಜನಶ್ರುತಿಯು ಆಳುತ್ತಿರಲು ಇತಿ ಬಾಧೆಗಳು ತಮ್ಮ ಇಷ್ಟಗಳನ್ನು ಸ್ವಲ್ಪ ಹೊಂದಲೇ ಇಲ್ಲ. ಆ ಒಂಜಿ ಊರನ್ನು ಜನಶ್ರುತಿ ಆಳೊಂದಿತ್ತಿನೋಸ್ಕರ ಯಜ್ಞ ಆಗ ದಾನಪುರ ಮಲ್ತೊಂದಿಸ್ಕರ ಅಲ್ಪ ಪ್ರಜೆನಗಳಿಗೆ ಒಂಜಿ ಬಾಧೆ ಪನ್ಪಿನೇ ಇತ್ತು ಪಂಡ ತೊಂದರೆನೇ ಇಜ್ಜಿ ಬರ್ಸ ಇಜ್ಜಿ ಇತ್ತೆ ಬರಗಾಲ ಬತ್ತನ ಎಂಕಲೆಗೆ ಅಂಚಿನ ಒಂಜಿ ಭೂಕಂಪಾಂಡು ಬರಗಾಲ ಬತ್ತಂದು ಎಂಕಲ್ ಉನರೆ ತಿನ್ನರೆ ಇಜ್ಜಿ ಎಂಕಲ್ಲ ನೆಟ ಒಂಜಿ ರಾಜ್ಯ ಪೂರ ಹಾಳಾದ್ಕೊಂಡು ಬರ್ಸ ಬರಂದೆ ಅಂಚಿನ ಒಂಜಿ ಬಾಧೆ ಆಗಲೆಗ್ ಬೈದಿನ ಇಜ್ಜಿ ಆ ಜನಶ್ರುತಿ ಇತ್ತಿನ ಊರು. ನೀತಿಗಳು ಅನೇಕ ರೀತಿಯಲ್ಲಿ ಹರಡಿದ್ದು ಪಂಡ ಪ್ರತಿವರಿ ಆರೊಂಜಿ ನೀತಿವಂತ ಆದಿತ್ತೆ ಪಂಡ ಎಂಚ ರಾಜ್ಯ ಉಳ್ಳೇರ ಅಂಚೆನೆ ಪ್ರಜೆ ನಗುಲತೆ ನಮ್ಮ ಭಗವದ್ಗೀತೆಲ್ಲ ಅವೇನೇ ಓದು ಜನಕ ರಾಜ್ಯರ್ಲ ಅಂಚೆನೆ ಆರ್ಮಲ್ಲ ರಾಜ್ಯ ಅಂಡಲ ಆರ ಏನು ಮಲ್ತೆ ರಾಜ ಋಷಿ ಪಂಡ ಏತ್ ಇತ್ತಿನ ತೊಜಪಂದ ಒಂಜಿ ಋಷಿನಗಲ ಒಂಜಿ ಬೆಗ್ಗರ್ನಗಲಕ್ಕೆ ಎಂಚೊಪ್ಪೆರೋ ಅಂಚ ಆರು ಇತ್ತದು ದಾದ ಮಲ್ತೊಂದಿರ ಪ್ರಜೆನಗಳಿಗೆ ಕಾಪಾಡು ಮಲ್ತೊಂದಿರು ಮೇಲ್ವಿಚಾರಣೆ ಮಲ್ತೊಂದಿತ್ತಿರು ತೋ ಅಗಲೇ ಏನಾಪುಡು ಇತ್ ಮಲ್ಲ ರಾಜ್ಯ ಆದಿಲ್ಲ ಇಂಚಿತ್ತಿನ ಪುರ ನೀಚೆ ಕೆಲಸ ಪುರ ಮಲ್ತೊಂದಿರ ಶೂದ್ರನ ಕೆಲಸ ಪುರ ಮಲ್ತೊಂದಿರ್ಲಿರ ತೋ ಎಂಕುಲ್ದಾದ ಮಲ್ಲ ಲೆಕ್ಕ ಬಂದ ಅಗುಲಾರೇನು ಫಾಲೋ ಮಲ್ಪೇರು. ಯಾಕೋಸ್ಕರ ರಾಜೆ ಎಂಚೆ ಎತ್ತಿರ ಅಂಚಾರನ ಪ್ರಜೆ ಹಾಪಿರ ಅಂಚನೆ ಒರಿಸ್ಸದ ಪ್ರತಾಪ್ ರುದ್ರ ಆರ್ಲದಾದ ಮಲ್ತಿರ ಆತ್ಮಲ್ಲ ರಾಜೆ ಒರಿಸ್ಸದ ಪೂರ ಅರ್ಮಲ್ಲ ರಾಜೆ ಅಂಡಲ ಆರು ತನ್ನ ಇಲ್ಲದನೇ ಬಂಗಾರದ ಮೈಸೂಡಿಕಂತದ್ದು ಭಗವಂತ ಏಪ ರಥಯಾತ್ರೆ ಬಿದ್ದೆ ಬರ್ಪೇರೋ ಅದಾಗ ಆರು ಸ್ವತಃ ಅಡ್ಪರೆ ಪೋಪೇರು ತೋ ರಾಜ ಏನದೋಸ್ಕರ ಆರಿಗೆ ಒಂಜಿ ಅಹಂಕಾರ ಜಂಬ ಇತ್ತಂಡ ಯಾಂದೇಗ ಅಡ್ಪೊಡ್ ಬಂದ್ಬಿಟ್ಟು ಒಂಜಿ ಅಹಂಕಾರ ಇತ್ತದಂಡ ಆರು ಬರ್ಪೂಜೆರು ಖಂಡಿತವಾದ್ಲ ಬೇತೆಗುಲು ಆ ಒಂಜಿ ಅಡ್ಪರೆಗೋಸ್ಕರ ಬೇತೆಗುಲ ಶೂದ್ರನಗಳು ಪುರ ತಿಕ್ಕುವೆರು ತೋ ಅಂಡ ಮೇರು ದಾದಿ ತೋಜಿ ಪಂದುಲೇರಿ ಯಾನು ರಾಜ್ಯ ಎತ್ತು ಆ ದೇವರು ಜಗನ್ನಾಥ ಜಗತ್ತದ ದೇವರು ಭಗವಂತ ಕೃಷ್ಣ ಅರೆದ್ಮಿತ್ತಿ ಏರ್ಲೆಜ್ಜರು ಯಾನು ರಾಜ ಹತ್ತು ಪನ್ಪಿನ ಒಂಜಿ ಭಾವನೆ ಏರೆ ಬರಡು ಏನನ್ನು ಫಾಲೋ ಮಲ್ತಂದಿನ ಪ್ರಜೆನಗಳಿಗೆಲ್ಲ ಬರಡು ಪನ್ಪಿನ ಭಾವನೆಡು ಅಹಂಕಾರ ಪುರದಿತ್ತದು ಭಕ್ತಿ ಭಾವಡು ಆರು ಸ್ವತಃ ಅರ್ನ ಇಲ್ಲದ ಬಂಗಾರದ ಮೈಸೂಡಿ ಪಸಂದು ಅಲ್ಪ ಅಡ್ಪರೆ ಬರ್ಪರ ಅಂಚ ಈ ಒಂಜಿ ಜನಶ್ರುತಿದಾದ ಮಲ್ತೊಂದಿತ್ತರು ಪಂಡ ಅರ್ಲ ರಾಜ ಆದಲ ತನ್ನ ಈ ಪ್ರಜೆನಗಳಿಗೆ ದಾಲ ತೊಂದರೆ ಬರ್ರೆ ಬಲ್ಲಿ ಬಂದು ಅಲ್ಪ ದಾನ ಯಜ್ಞ ತಪಸ್ಪುರ
ಮಲ್ತೊಂದಿತ್ತೇರು. ಆ ರಾಜನು ಬಾವಿ ಕೊಳ ಕೆರೆ ಎಂಬ ನೆಪದಿಂದ ನಿತ್ಯ ಭೂಮಿ ಹೃದಯವನ್ನು ನೋಡ್ತಿದ್ದನು. ಬಾವಿ ಕೆರೆ ಕೊಳವನ್ನು ಬಹುವಾಗಿ ತೋಡಿಸ್ತಿದ್ದನು. ಪಂಡೈತೆ ಬರ್ಸ ಬತ್ತು ಜಿಂಡಲ ದಾದೆ ಅಪ್ಪಣಾಗಲಿ ನೆಕ್ಸ್ಟ್ ಬರ್ಸ ಬನ್ನಂಗೆ ಆಗಲಿ ನೀರು ಬೋಡು ಕಂಡ ಬೆನ್ನಿ ಬೆನ್ನರೆ ಪುರಾಗ ನೀರು ಬೋಡು ಅದನ್ಬಿಟ್ಟು ದಾದ ಮಲ್ಪೋಡು ನೀರು ಇಜ್ಜಿಂಡ ಆ ನೀರನ್ನು ಜಮ ಮಲ್ಪಡತ್ತ ಆಯ್ಕಸ್ಕರ ಆರು ಪೂರ ಬಾವಿ ಕೊಳ ಕೆರೆನ ಪೂರ ತೋಡ್ದು ದೀತಿರಾಗಲಿ ನೆಕ್ಸ್ಟ್ ಟೈಮ್ ಬರ್ಸ ಬನ್ನಂಗೆ ಯೂಸ್ ಆರಿಗೋಸ್ಕರ ಅಂಚಿತನ ಆಗಲಿಕ್ಕೆ ಸಹಾಯ ಮಲ್ತೊಂದಿರು ಜನಶ್ರುತಿ ರಾಜ. ಆ ಊರಿನಲ್ಲಿ ಕಟ್ಟಿರುವ ಬೆಳ್ಳಗಿರುವ ಪತಾಕೆಗಳಿಂದ ಆ ರಾಜನ ಅರಮನೆಯು ಪ್ರಕಾಶಿಸುತ್ತಿದ್ದು ಮತ್ತು ಈ ಪತಾಕೆಗಳು ಅಂತರಿಕ್ಷದಲ್ಲಿ ಹಾರಾಡುತ್ತಿದ್ದರೆ ಆಕಾಶಗಂಗೆಯಿಂದ ಹಿಮವಂತನ ತಪ್ಪಲು ಪ್ರದೇಶಗಳು ಪ್ರಕಾಶವಂತೆ ಪ್ರಕಾಶಿಸಿತು. ಅಂಚ ಅರ್ನ ಆ ರಾಜನ ಇಲ್ಲು ಐಟೆ ಆಜುಬಾಜು ಪೂರ ಅರಮನೆ ಎಂಚ ಪ್ರಕಾಶ ಒಂದಿತ್ತು ಪಂಡ ಆರು ಯಜ್ಞ ಯಾಗ ತಪಸ್ಸು ಮಲ್ತಸ್ಕರ ಅರ್ನ ಆ ಒಂಜಿ ದಾಲ ಪ್ರಾಬ್ಲಮ್ ಬರಂದೆ ಅರ್ನ ಅರಮನೆ ದಾದೆವಂತದ್ದು ಚಮಕೊಂದಿತ್ತು, ಪ್ರಕಾಶಮಾನವಾದ ಇತ್ತಳು. ದಾನಗಳಿಂದಲೂ ತಪಸ್ಸಿನಿಂದಲೂ ಯಜ್ಞದಿಂದಲೂ ಪ್ರಜಾಪಾಲನೆಯಿಂದಲೂ ಸಂತೋಷಗೊಂಡ ದೇವತೆಗಳು ಆ ರಾಜನಿಗೆ ವರವನ್ನು ಕೊಡಲು ಅಲ್ಲಿಗೆ ಬಂದರು. ಇಂಚಿತಿನ ತಪಸ್ಸಾರು ಮಲ್ತಿರು ಪೊರ್ಲುದ ತಪಸ್ಸು ಯಜ್ಞಪುರ ಮಲ್ಪಿನ ತೂದು ದೇವಿ ದೇವತೆಗಳು ಖುಷಿಯಾಟ. ದೇವಿ ದೇವತೆಗಳು ಖುಷಿಯಾದ ಆಡಿ ರಾಜನಡಿಗೆ ಮಿತ್ತುರ್ದು ಅಂತರಿಕ್ಷದ್ದು ತಿಟ್ಟು ಬತ್ತದು ರಾಜಡಿಗೆ ಏನ್ಮೇರು ನಿಕ್ಕು ದಾದಾಂಡಲ ವರ ಬೋಡ ಎಂಕು ದಾದಾಂಡ ನಿಕ್ಕು ವರ ಕೊರಪ ಕೇನ್ಲ ಬಂದು ದೇವತೆಗಳು ಬತ್ತಿರು. ಆಗ ಅಂತರಿಕ್ಷದ ಮಾರ್ಗದಲ್ಲಿ ರೆಕ್ಕೆಗಳನ್ನು ಅಲ್ಲಾಡಿಸುತ್ತಾ ಕಮಲದ ದಂಟುಗಳಂತೆ ಬೆಳ್ಳಗಿರುವ ದೇವಹಂಸಗಳು ಹೊರಟು. ಅಂಚ ದೇವತೆಗಳು ಬಂದಾಗ ಅಲ್ಪ ಅಂತರಿಕ್ಷಡು ಪಂಡ ಆಕಾಶದ್ದು ರೆಕ್ಕೆ ಪಂದ ಅಂದು ದೇವಹಂಸ ದೇವತೆಗಳು ಬರ್ಪಿನ ಹಂಸ ಆಯಿತು ಪಿದೆ ಬತ್ತು. ಆ ದೇವಹಂಸಗಳು ಒಂದಕ್ಕೊಂದು ಮಾತನಾಡಿಕೊಳ್ಳುತ್ತಾ ಜಾಗೃತಿಯಾಗಿ ಹೋಗುತ್ತಿದ್ದು ದೇವತೆಗಳಿಗೆ ಖುಷಿ ಹಾಪುಂಡು ಬತ್ತೇರು ಅದಾಗ ಹಿಡ್ದುಂಬು ದಾದೆ ಬತ್ತನು ಕೆಲವು ಹಂಸ ಬತ್ತನು ದೇವರನಗಳು ಕುಲ್ಲೊಂದು ಬರ್ಪಿನ ಹಂಸ ಒಂಜತೆ ಬೆರಿಯ ಒಂಜತೆ ಬರೆಯ ಫ್ಲೈಯಿಂಗ್ ಮಲ್ತೊಂದು ಬರ್ಪುಂಡು ಆ ರಾಜನಡೆ ಮೆತ್ತುಡು ಬರೋಂದಿತ್ತು. ಅದಾಗ ದುಂಬು ಪೋಂದಿತ್ತಿನ ಆ ಹಂಸಡ ಪಿರಡ್ ಬರೋಂದಿತ್ತಿನ ಹಂಸ ಪನ್ಪುಡು ಈ ದುಂಬು ಪೋಡ್ಚಿ ಒಡೆ ದುಂಬು ಪೋಂದಿಲ್ಲ ನಿಕ್ಕು ಗೊತ್ತುಜ ಇತ್ತು ಆಯ ಒಂಜಿ ತಪಸ್ ಮಲ್ಪನ ಜನಶ್ರುತಿ ಅಲ್ಪ ಉಲ್ಲೆ ಆಯನ ಸ್ಟ್ರಾಂಗ್ ತಪಸ್ ఆయన క్రాస్ మల్తి దుంపు కొండ ఆ ಶಾಪ ಕೊರೆಗ ಆ ಶಾಪಲ ನಿಕ್ಕು ಕೊರುವೆ ದುಂಬು ಪೋಡ್ಚಿ ಬಂದು ಆ ಪಿರಡಿತ್ತಿನ ಹಂಸ ಬಂದ್ಬಿಡ. ಹಿಂದಿನ ಹಂಸಗಳು ಹೇಳಿದ್ರು, ಎಲೆ ಹಂಸಗಳಿರ ನೀವು ಮುಂದುಗಡೆ ಇದ್ದವರು ಬೇಗನೆ ಹೊರಟೆ ಹೋಗುತ್ತೀರಲ್ಲ, ಆ ಜಾಗ ಬಹು ಕಷ್ಟಕರವಾಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಹೋಗಬೇಕು. ಇತ್ತನಿಗಳು ಮಾತ್ರ ದುಂಬು ಒಡೆ ಬಲ್ತೊಂದುಲ್ಲರು ಹಂಸ ಬಂದ್ಬೇನು ದೇವತೆಗಳು ಹಂಸಡ್ ಕೂತೊಂದು ಬರ್ಪೇರು ಅದ ದುಂಪು ಅಂತಿನ ಹಂಸ ಪಿರಡ್ದ ಇತ್ತಿನ ಹಂಸನ ಬುಡ್ದು ದುಂಪು ಒಂದು ಅದಾಗ ಪಿರಾಡಿತ್ತಿನ ಹಂಸದ ಬಂದ್ಪೇನು ಯೂನಿಟ್ ಇತ್ತಿನೇ ಎಡ್ಡತ ದಾದಾಂಡಲೊಂದು ಪ್ರಾಬ್ಲಮ್ ಬತ್ತಂಡ ಅವು ಯೂನಿಟ್ ಉಪ್ಪುಂಡಮ್ಮ ತೋ ಅಗುಲ್ದಾದಂತ ಈ ದುಂಬು ಒರಿಯರಿಯೇ ಪೋಡ್ಚಿ ಅಲ್ಪ ಆ ತಪಸ್ಸಿ ಕುಲ್ದೆ ಜನಶ್ರುತಿನ ತಪಸ್ಸಿದ ಪವರ್ಗೋಸ್ಕರ ಈ ಶೂಟ್ ಅದು ತಿತ್ತು ಬೂರೆಲ್ಲ ಸಾಧ್ಯ ಉಂಡು ನೆಲಕ್ಕೆ ಬೂರೆ ಸಾಧ್ಯ ಉಂಡು ఆయన ಪವರ್ ಆತುಂಡು ఆయన ಕ್ರಾಸ್ ಮಲ್ತ ఆయన ಮಂಡೆ ಕ್ರಾಸ್ ಮಲ್ತ ದುಂಬು ಪೋಂಡ ಈ ತಿತ್ತು ಬೂರೆಲ್ಲ ಸಾಧ್ಯ ಉಂಡು ಯಾಕೋಸ್ಕರ ಈ ದುಂಬು ಪೋಡ್ಚಿ ನಮ್ಮ ಒಟ್ಟಿಗೆ ಪೋಯಿ ದುಂಬು ಬಂದು ಆ ಪಿರಾಡಿತ್ತಿನ ಹಂಸನಗಳು ಬಂದ್ಬೇರು. ಮುಂದುಗಡೆಯಲ್ಲಿ ಪ್ರಕಾಶವಾಗಿ ಕಾಣುತ್ತೀರ ಆ ತೇಜಸ್ಸಿನ ಗುಂಪು ಕಾಣುವುದಿಲ್ಲವೇ? ಅದು ಜನಶ್ರುತಿ ಎಂಬ ಪ್ರಸಿದ್ಧನಾದ ರಾಜನ ಪಟ್ಟಣ ಎಂದು ಗೊತ್ತಾಗುತ್ತಿಲ್ಲವೇ? ಚೆನ್ನಾಗಿ ವ್ಯಕ್ತವಾಗಿದೆ ಅಲ್ಲ ನಿಕ್ಕು ತೋಜೊಂದಿಜ್ಜ ಈ ದುಂಬು ದೇಗ್ ಬಲ್ತೊಂದಿಲ್ಲ ಎದುರುಡಿತ್ತಿನ ಹಂಸ ಬಂದ್ಬೇರು. ಈ ದುಂಬು ದೇ ಪೋಂದಿಲ್ಲ ನಿಕ್ಕು ಪೊಡಿಗೆ ಆಪುಜೆ ತುಲ ಅಲ್ಪ ಎದುರು ತೋಜೊಂದುನ್ನತ ಅವು ದಾದ ಜನಶ್ರುತಿನ ಅರಮನೆ ಅತ ಏತು ಪೊರ್ಲು ತೋಜೊಂದು ఆయన ಪಟ್ಟಣ ಈತು ಪೊರ್ಲು ತೋಜೊಂದುಂಡು ಚೆನ್ನಾಗಿ ವ್ಯಕ್ತವಾದಿಲ್ಲ ವ್ಯಕ್ತ ಪಂಡ ತೋಜೊಂದುಂಡತ ಭಗವಂತನ ಭಗವದ್ಗೀತೆ ನಮ್ಮ ಪನ್ಪ ವ್ಯಕ್ತವಾಯನ ಕೆಲವದಾದ ಪನ್ಪೇರು ಆಸುರಿ ಗುಣ ತಗಲು ಭಗವಂತ ಅವ್ಯಕ್ತ ಭಗವಂತ ತೋಜು ಜೇರು ಪನ್ಪೇರು ಪಂಡ ಭಗವಂತ ತೋಜು ಜೇರು ಪಂಡ ಭಗವಂತ ನಮಗೆ ಈ ಆ ಒಂಜಿ ನಮ್ಮ ಈ ಕಲಿಗೊಟ್ಟುಲ್ಲ ಈ ಕಣ್ಣಿಗೆ ನಮಗೆ ಭಗವಂತ ತೋಜುಜೇರು ಅಂಡ್ ಒಂದು ಪೂರ ಏರ್ ಸೃಷ್ಟಿ ಮಲ್ದಿನಿ ಭಗವಂತ ಐತೆ ಪೆರಿಯ ಉಲ್ಲೇ ಸೃಷ್ಟಿಕರ್ತ ಉಲ್ಲೇರ ಅವು ಏರ್ ಗೊತ್ತಾಪುಂಡು ಏರೇ ಗೊತ್ತಾಪುಂಡು ದೈವಿ ಗುಣ ತಗಲಿ ಮಾತ್ರ ಗೊತ್ತಾಪಿನಿ ಆಸುರು ಗುಣ ತಗಲೆ ಭಗವಂತ ತೋಜೊಂದು ಇಜ್ಜೇರು ಯಾಕೋಸ್ಕರ ಭಗವಂತನೇ ಇಜ್ಜೇರು ಒಂದು ಸೃಷ್ಟಿ ಅಪನೆ ಆಪ ಆತೀನಿ ಒಂಜಿ ಬಾಂಬ್ ಸ್ಫೋಟ ಆಂಡು ಅಂಚಾಂಡು ಇಂಚಾಂಡು ಸೃಷ್ಟಿ ಅಪನೆ ಆಪ ಆತೀನಿ ಪಂದು ಏರ್ ಪನ್ಪೇರು ಆಸುರು ಗುಣ ತಗಲು ಪನ್ಪೇರು ಪಂಡ ಭಗವಂತ ಅವ್ಯಕ್ತ ತೋಜೊಂದಿಜ್ಜೇರು ಪಂಡ ಅವು ತೋಜೊಂದಿಜ್ಜೇರು ಎಂಚ ಬಂದ ಆಸುರಿ ಗುಣ ತಗಲಿ ಗೊತ್ತು ಪಂಡ ನಮ್ಮ ಅಂಚಿತಿನ ಆ ಒಂಜಿ ಆಸುರಿ ಗುಣ ತ ಕಣ್ಣುಂಡು ನಮ್ಮಡ ಯಾಕೋಸ್ಕರ ಇತ್ತ ನಮಕ್ಲ ಅಂಚಿನ ಭಗವಂತನ ಬರೀಟಿತ್ತಂಡಲ್ಲ ನಮಗೆ ಭಗವಂತ ತೋಜಿಜೇರು ಪಂಡ ನಮ್ಮ ಆ ಒಂಜಿ ಭಕ್ತನ ಭಾವ ನಮ್ಮ ಬೊಯ್ಚ ಭಕ್ತನ ಭಾವ ಎಂಚ ಅರ್ಜುನಗೂ ಎಂಚ ಬೈದನು ಭಗವಂತನ ಆ ಒಂಜಿ ಭಕ್ತ ಆತೆರ ಯಾಕೋಸ್ಕರ ಅರಡ
ಭಗವಂತ ತೂಪಿನ ಲಕ್ಕತ್ತಿನ ಪ್ರೀತಿದ ಕಣ್ಣುಂಡು ಭಗವಂತ ಅರೆಗ ಪ್ರೇಮದ ಕಣ್ಣುಂಡು ನಮ್ಮಡ ಪ್ರೇಮದ ಕಣ್ಣಿಜ್ಜಿ ನಮ್ಮಡ ಚರ್ಮದ ಚಕ್ಷು ಉಪ್ಪುಣು ಪ್ರೇಮದ ಚಕ್ಷು ಎರಡಪ್ಪುಣು ಖಾಲಿ ಭಕ್ತೆರಡ ಮಾತ್ರ ಯಾಕೋಸ್ಕರ ಮುಗುಲ್ದಾದ ಬನ್ಪೇರು ಹಂಸನಗಳು ಪಿರಡಿತಿನ ಬನ್ಪೇರು ಆತು ಪೊರ್ಲು ತೋಜೊಂದು ತನಿಕ್ ఆయన ఇల్లు తోజుందట కొంచెం ತಪಸ್ವಿನ ರಾಜನ ಒಕ್ಕಲ ದುಮ್ಮು ದುಮ್ಮುದೇ ಬಲ್ತೊಂದುಲ್ಲ ಮುಂದೆ ಹೋಗುತ್ತೀರ ಹಂಸಗಳು ಹಿಂದಿನ ಹಂಸಗಳು ಈ ರೀತಿ ಹೇಳಿದ್ದನ್ನು ಕೇಳಿ ನಗುತ್ತಾ ತಿರಸ್ಕಾರದಿಂದ ಗಟ್ಟಿಯಾಗಿ ನಿಂತಿದ್ದು ಅದಾಗ ದುಮ್ಮುಡು ಪೋಂತ ಹಂಸ ಪನ್ಪುಡು ಪಿರಾಡು ಅಗಳು ಪಂಡೆ ದೇಗ ದುಮ್ಮು ದುಮ್ಮು ಬಲ್ಪೊಡ್ತಿದ್ದು ఆయన ಕ್ರಾಸ್ ಮಾಡ್ತು ದುಮ್ಮು పొడిచి ఈ పతనార సాధ్యం తిర్తుపురల సాధ్యం పಣ್ಣ ಆತ ತೇಜಸ್ಸುಂಡು ఆయన ಆ ಒಂಜಿ ಜನಶ್ರುತಿನ ತಪಸ್ವಿನ ತೇಜಸ್ಸು ಜಾಸ್ತಿ ಉಂಡು ಈ ಬುರ್ರೆಲ ಸಾಧ್ಯ ಯಾಕಂದ್ರೆ ನಮ್ಮ ಒಟ್ಟಿಗೆ ಪೋಕ ಪನ್ನಗ ಅವು ತಿರಸ್ಕಾರ ಮಲ್ಪುಡು ದುಮ್ಮುಡು ಪೋಂದಿತ್ತ ಹಂಸ ಪನ್ಪುಡು ಮುಂದುಗಡೆ ಹಂಸಗಳು ಹೇಳಿದ್ದು ಎಲೆ ಹಂಸಗಳಿರ ಬ್ರಹ್ಮಜ್ಞಾನಿಯಾದ ಉಗ್ರವಾದ ತೇಜಸ್ಸುಳ್ಳ ರೆಕ್ವಮ ಬ್ರಹ್ಮರ್ಷಿಯ ತೇಜಸ್ಸಿಗಿಂತಲೂ ಆ ಜನಶ್ರುತಿ ರಾಜನ ತೇಜಸ್ಸು ತೀವ್ರವಾಗದೆಗೆ ಆ ಎದುಡಿತಿನ ಹಂಸ ಪನ್ಪುಡು ಅರೆನಿಕಲ್ ದಾದ ಪನ್ಪರು ಉಂಬೆಡ್ದು ಜಾಸ್ತಿ ಅದು ಬ್ರಹ್ಮರ್ಷಿ ಆಯನ ತೇಜಸ್ವಿ ಒರುಲೆ ಜಾಸ್ತಿ ಒಂಜಿ ತೇಜಸ್ವಿ ಆಯನ ರೆಕ್ವ ಪನ್ಪಿನ ಒಂಜಿ ಏರುಲ್ಲೆ ಋಷಿ ಉಲ್ಲೆ ಆಯರ್ದು ಜಾಸ್ತಿ ಉಂಬೆ ತೇಜಸ್ಸು ಉಲ್ಲೆನಾ ಜನಶ್ರುತಿ ಪಂದ ಅವು ಎದುರು ಪೋಪಿನ ಹಂಸ ಪನ್ಪುಡು ಅದಾಗ ಅವು ರಾಜಕ್ಕೇನು ತಿಟ್ಟು ತಪಸ್ಸು ಮಲ್ತೊಂದಿತ್ತರು ಜನಶ್ರುತಿ ರಾಜ ತಪಸ್ಸು ಮಲ್ತೊಂದಿತ್ತಿನಾರು ಅರೆಕ್ಕೇನುಡಿ ಎದುರ್ದ ಹಂಸ ಪೋಪಿನ ಪನ್ನಗ ಅರೆ ಆರೇನೇ ನೀರು ಯಾನೆ ಒಂಜಿ ನೆಟೆ ಜಾಸ್ತಿ ತೇಜಸ್ ಆಯ್ನ ಜಪ ಯಜ್ಞ ದಾನ ಮಲ್ತೊಂದಿತ್ತಿನ ಯಾನ್ ಒರಿಯೆ ಪಂದು ಜನಶ್ರುತಿ ಎನ್ನುದೇರು ಇತ್ತೆ ಒಂದು ಎದ್ದುದ ಪೋಪಿನ ಹಂಸ ಪನ್ಪಿನ ವಾಯಸ್ಸು ಮೆರೆಕೇನುಂಡು ಎರೆಗ ಅಲ್ಪ ಕುಲ್ದಿನ ಜನಶ್ರುತಿ ರಾಜಕ್ಕೇನುಂಡು ಆದಾದ ಪಂಡೆರು ಈ ಜನಶ್ರುತಿ ಹಿಡಿದು ಜಾಸ್ತಿ ತೇಜಸ್ಸು ತಪಸ್ಸು ಡೇರ್ಲ ಇಜ್ಜರ ನಿಗಲೆ ಗೊತ್ತುಂಡ ಒರಿ ಉಲ್ಲೆ ಉಗ್ರವಾಯಿನ ಒಂಬಡ್ಲ ಜಾಸ್ತಿ ತಪಸ್ಸು ಮಲ್ದಿನ ತೇಜಸ್ಸು ಉಪ್ಪುನ ರೆಕ್ವ ಪನ್ಪಿನ ಬ್ರಹ್ಮರ್ಷಿ ಉಲ್ಲೆ ಅದಾಗ ಮೇರೆಗೆ ಸಪ್ರಾಯ ಸಾಪುಣ ಆರ್ ಪನ್ಪಿರಿ ಏರಪ್ಪ ಅವು ಅಂಚಿತ್ತಿನ ಈ ರೀತಿಯಾಗಿ ಹೇಳುತ್ತಿರುವ ಆ ಹಂಸಗಳ ಮಾತನ್ನು ಆ ಜನಶ್ರುತಿ ಕೇಳಿದನು ಒಂದು ಪಾತ್ರ ಜನಶ್ರುತಿನ ಕೆಬಿಕಬಹುದು ಅನಂತರ ಆ ದೊಡ್ಡ ಮಹಡಿಯಿಂದ ಕೆಳಕ್ಕೆ ಮೆತ್ತಗೆ ಇಳಿದು ಬಂದನು ಆರು ಜನಶ್ರುತಿ ಮಿತ್ತರ್ನ ಮಾಳಿಗೆಡು ಕುಲ್ದಿತ್ತರು ಮಾಳಿಗೆಡು ಮಿತ್ತು ಕುಲ್ದಿದ್ದರೆಗೆ ಮಿತ್ತರು ಆರೊಂದು ಪೋಪಿನ ಹಂಸ ಪನ್ಪಿನ ಪಾತ್ರಕ್ಕೇಂದ ತಿರ್ತಿಸಿದ ಬರ್ಪಿರು ಎನ್ನಡ್ದು ಮಿತ್ತುದ ಘೋರ ತಪಸ್ಸು ಮಲ್ದಿನ ಏರವು ಅಂಚಿತ್ತಿನ ತಪಸ್ವಿ ಒಂದಾರು ತಿತ್ತು ಬತ್ತದ ಅರ್ನ ಸಾರಥಿನ ಪುದರ್ ಮಹಸ್ಸುಗಳ ಲೆಪ್ಪಿರು ಆಮೇಲೆ ಸಾರಥಿಯನ್ನು ಕರೆದು ಆ ರಾಜನು ಆಶ್ಚರ್ಯ ಪಡುತ್ತಾ ಮಹಾತ್ಮನಾದ ರೆಕ್ವನನ್ನು ಕರೆದುಕೊಂಡು ಬಾ ಎಂದು ಆಜ್ಞಾಪಿಸ್ತನು ಅಡಗಿತ್ತು ಮಂಡೆ ವೆಚ್ಚಣೆ ಏನಾದ್ರು ಜಾಸ್ತಿ ತಪಸ್ಸಿ ಏರು ಆ ರೆಕ್ವ ಪನ್ಪಿನ ಉಲ್ಲೆ ಪಂದಿ ಅನ್ ಮಿತ್ತುಡು ಹಂಸ ಪಾರಂದು ಪೋಪಿನ ಕೆಂಡೆ ತೋರ್ನ ಸಾರಥಿನ ಲೆತ್ತದು ಸಾರಥಿನ ಪುದರ್ ಮಹಸ್ಸನ್ ಲೆಪ್ಪೆರು ಆ ರೆಕ್ವ ಓಲು ಉಲ್ಲಾಂಡಲು ಉಪ್ಪಡು ಪಂಡ ఆయన ಇಂಚ ನೇಚರ್ ಪುರ ಪಂದು ಕೊರಿಯಾರು ಇಂಚೆಚ್ಚ ರೆಕ್ವ ಪಂಡ ಆರು ಫೈಂಡ್ ಔಟ್ ಎಂಚ ಮಲ್ಪುಂಡು ಸಾರಥಿ ಗೊತ್ತುಪ್ಪಡದೆ ಆ ರೆಕ್ಕ ಪಂಡ ಏರ್ ಪಂದು ತೋ ಹಂಸನಗಳು ಪುರ ಪಾತ್ರ ಪೋಯಿನ ಆರು ಕೇಂಡಿರು ಅವೇನು ಅಂಚನೆ ಪಂಡರು ಇಂಚೆಂಚ ರೆಕ್ವ ಪಂಡ ಇಂಚೆಂಚ ಉಲ್ಲೆ ಆಯೆ ತೋ ఆయన ವಾ ಒಂಜಿ ದೇಶ ವಾ ಒಂಜಿ ರಾಜ್ಯ ಇತ್ತುಂಡಲ್ಲ ಅಲ್ಪ ఆయన ಪಸೊಂದು ಬಲ ಹಿಡಿಲಿ ಎಸೊಂದು ಬಲ ಪಂದು ಆದೇಶ ಕೊಡ್ತಿದ್ದಾರೆ ಏರು ಜನಶ್ರುತಿ ರಾಜ ಆಯ್ಕೆ ತೂವರೆಂಡು ಆಗ ಮಹಾಸ್ಯೆಂಬ ಹೆಸರಿನ ಆ ಸಾರಥಿಯು ಅಮೃತದಂತಿರುವ ಆ ಮಾತನ್ನು ಕೇಳಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಹೊರಟನು ಅದಗರ್ನ ಸಾರಥಿ ಏರು ಜನಶ್ರುತಿನ ಸಾರಥಿ ಆರು ಪಿದಡುವಿರು ರಾಜನ ಅಪ್ಪಣೆಗೆ ತಂದು ಪಿದಡುವಿರು ನಾಡು ಸುಮ್ಮ ಮಲ್ಪಿರು ಓಡಿ ನಾಡು ಪೋದು ಆರು ಎಂಚ ಪಂತಿರ ಅಂಚಿದಿನ ತಪಸ್ಸಿ ಒಯ್ಟೆಲ್ಲ ತಿಕ್ಕೊಂದೇ ಇದ್ದಿರರಿಗೆ ಮಹಾಸ್ಯಂಬ ಸಾರಥಿ ವಿಶ್ವೇಶ್ವರನು ತಾರಕ ಮಂತ್ರವನ್ನು ಉಪದೇಶಿಸುತ್ತಾ ಮುಕ್ತಿಯನ್ನು ಕೊಡುತ್ತಾ ಸ್ವಂತವಾಗಿ ನಿಂತಿರುವ ವಾರಣನಿಗೆ ಹೋದನು ಸೀದಾಡೆಗೆ ವಾರಣಾಸಿಗೆ ಹೋದನು ಅದನ್ನ ಸಾರಥಿ ಜನಶ್ರುತಿನ ಸಾರಥಿ ಮಹಾಸ್ ಪನ್ಪಿನಾರು ಸೀದಾ ವಾರಣಾಸಿ ಪೋಯಿರು ಅಲ್ಪನಾಡಿರು ವಾರಣಾಸಿ ಉಪ್ಪಾತ ಅಂಚಿತ್ತಿನ ಒಂಜಿ ರೆಕ್ವ ಪನ್ಪಿನ ತಪಸ್ಸಿ ಮಲ್ಲ ಟೆಂಪಲ್ದ ಬರೀಟು ತಪಸ್ಸು ಮಲ್ತೊಂದು ಉಪ್ಪಿರತ್ತ ಬಂದು ಆಡೆ ವಾರಣಾಸಿ ಪೋಯಿರು ಅನಂತರ ಗದಾಧರನು ಎಲ್ಲ ಜನರನ್ನು ಉದ್ಧಾರ ಮಾಡೋ ಸಂತೋಷದಿಂದ ಕಣ್ಣುಗಳನ್ನು ಅರಳಿಸಿಕೊಂಡಿರುವ ಗಯಾ ಕ್ಷೇತ್ರಕ್ಕೆ ಹೋದನು ಅಲ್ಲಿ ತುಕ ಗಯಾ ಕ್ಷೇತ್ರ ಅವಳೊಂಜಿ ಪವಿತ್ರವಾಯಿನ ಜಗತ್ತ ಪವಿತ್ರವಾಯಿನ ಕ್ಷೇತ್ರದ ತುಕ ಅಲ್ಪ ಉಲ್ಲೇರ ಬಂದು ಅಡೆನಾಡ್ರೆ ಪೋಯಿರಾರು ಸಾರಥಿ ಪಂಡಾರ್ನ ಅರೆಗೆ ರಾಜನ ಆರ್ಡರ್ ಆತಂದು ನಾಡ್ದು ಬಸವನ್ ಬಲ ಅಂದು ಇಡೆಲೆಸೊಂದು ಬಲ ಅಂದು ಅಲ್ಲಿಂದ ಹಿಮಾವತ್ ಪರ್ವತದ ತಪ್ಪಲಿನಲ್ಲಿ ಅನೇಕ ತೀರ್ಥಗಳಲ್ಲಿ ಹುಡುಕುತ್ತಾ ಕೊನೆಗೆ ಪಾಪನಾಶಕವಾದ ಕೇದಾರೇಶ್ವರ ಕ್ಷೇತ್ರಕ್ಕೆ ಹೋದನು ಕೇದಾರೇಶ್ವರ ಕ್ಷೇತ್ರ ಪೋಯರು ಐಟೆ ಉಲ್ಲೇರ ಬಂದು ಪಂಡ ಉಲ್ಲೇರ ಬಂದು ಐಟೆ ತಪಸ್ಸಿನಗಳು ಮಸ್ತ್ ಜನ ಉಪ್ಪೇರು ಅಂಡ್ ಮೇರೆ ಒಂದು ಐಡೆಂಟಿ ಕೊಡ್ತಾರೆ ಇಂಚ ಉಲ್ಲೇರು ఎక్కువ ಪನ್ಪಿನ ತಪಸ್ಸು
ಇಂಚೆಂಚ ಉಲ್ಲೆ ಆಯನ ರೆಕ್ಕುವ ಬಂದು ಆರು ಫೈಂಡ್ ಮಲ್ಪರೆ ಅರೆಗೊಂಚಿ ಒಂದು ಕೊರ್ತಿರು ಅವೇನಾರು ತೂವೊಂದು ಕೊಡಿ ಈ ಕಡೆ ಪೋಪೆರು ಅಲ್ತವಕ್ಕ ಓಡಿ ಪೋಯಿರಾರು. ಯಾವ ಕೇದಾರ ಕ್ಷೇತ್ರ ನೋಡಿದ ಮಾತ್ರದಿಂದಲೇ ಪಾಪಗಳನ್ನು ಕಳೆದುಕೊಂಡು ಅನೇಕವಾದ ಭೋಗಗಳನ್ನು ಅನುಭವಿಸಿ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಕೇದಾರಕ್ಕೆ ಹೋದನು. ಅಲ್ಲಿಂದ ಹೊರಟು ಗೌಡ ದೇಶದಲ್ಲಿ ಸುತ್ತುತ್ತಾ ಯಾವ ಪುರುಷೋತ್ತಮನ್ನು ದರ್ಶನ ಮಾಡಿದ ಮಾತ್ರದಿಂದಲೇ ಜನರು ಸ್ವರ್ಗವನ್ನು ಹೊಂದುತ್ತಾರೆ ಅಂತ ಪುರುಷೋತ್ತಮ ಕ್ಷೇತ್ರಕ್ಕೆ ಹೋದನು. ಅಲ್ತವಕ್ಕ ಪುರುಷೋತ್ತಮ ಕ್ಷೇತ್ರ ಭಗವಂತ ಪುರುಷೋತ್ತಮ ದೇವೋತ್ತಮ ಪರಮ ಪುರುಷ ಭಗವಂತ ಕೃಷ್ಣ ಭಗವಂತನ ದರ್ಶನ ಮಲ್ತುಂಡನೆ ಡೈರೆಕ್ಟ್ ಆದ ಸ್ವರ್ಗಲೋಕ ಪೋಲಿಯೋ ಅಂಚಿತ್ತಿನ ಪುರುಷೋತ್ತಮ ಕ್ಷೇತ್ರಗಾರ ಪೋಯಿರು. ಅಲ್ಲಿಂದ ಹೊರಟು ಗೋಮತಿಯ ತಳದಲ್ಲಿ ರುಕ್ಮಿಣಿ ವಲ್ಲಭನಾದ ಹರಿಯು ಇದ್ದುಕೊಂಡು ಅಲ್ಲಿಗೆ ಬಂದವರಿಗೆಲ್ಲ ಮುಕ್ತಿಯನ್ನು ಕೊಡುತ್ತಿರುವ ದ್ವಾರಾವತಿ ಪಟ್ಟಣಕ್ಕೆ ಹೋದ. ಅಲ್ತವಕ್ಕಾರ ದ್ವಾರಾವತಿ ಪಟ್ಟಣ ಪೋವೆ ಒಲ್ಪ ಪೊಂಡಲ ರೆಕ್ವ ಪನ್ಪಿನ ತಪಸ್ಸಿ ದಿಕ್ಕೊಂದಿಚ್ಚೇರು ಇತ್ತು ದುಂಬು ಪೋಪೇರಿ. ಯಾವ ಗೋಮತಿಯ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿರುವ 5 ಕೃಷ್ಣನ ವಿಗ್ರಹಗಳನ್ನು ಸಂದರ್ಶನ ಮಾಡಿ ಮನುಜನು ಇಷ್ಟವಾದ ಭೋಗಗಳನ್ನೆಲ್ಲ ಅನುಭವಿಸಿ ಮುಕ್ತಿಯನ್ನು ಹೊಂದುತ್ತಾನೆಯೋ ಅಂತಹ ದ್ವಾರಕೆಗೆ ಹೋದರು. ಅಲ್ತವಕ್ಕ ಭಗವಂತನ ದ್ವಾರಕ್ಕೆ ಆ ಗುಜರಾತ್ಗಳ ಪೋಯಿತು. ದ್ವಾರಕೆಲ್ಲ ಮಲ್ಲ ಪ್ಲೇಸ್ ಭಗವಂತನ ಅವಲಾಂಡಲು ಉಪ್ಪೆ ತೊಂಬೆ ಮಲ್ಲ ತಪಸ್ವಿ വേണ്ട ಎನ್ನ ರಾಜ್ಯರ್ದು ಮಲ್ಲ ತಪಸ್ವಿ വേണ്ട ಮಲಮಲ್ಲ ಫೇಮಸ್ ಆಯ್ನ ಕ್ಷೇತ್ರ ಭಗವಂತನ ಲೀಲಾತಿನ ಆ ಕ್ಷೇತ್ರದ ಉಪ್ಪೇತ ಬಂದು ಪ್ರತಿ ಒಂಜಿ ಕೊಡಿಲ್ಲ ದ್ವಾರಕ್ಕೆ ಮುಟ್ಟ ಪೋಯಿರ ನಾಡೋದು. ಅಲ್ಲಿಂದ ಹೊರಟು ಸಮುದ್ರ ದಡಕ್ಕೆ ಹೋಗಿ ಅಲ್ಲಿ ಮುಕ್ತಿಗಳನ್ನು ಕೊಡುವ ಸೋಮನಾಥನನ್ನು ನೋಡಿದನು. ಅಲ್ಲಿಂದ ಮುಂದಕ್ಕೆ ಹೊರಟರು ಅಡೆ ಪೋಯರು ಸಮುದ್ರ ಬರಿಟ್ಟು ಸೋಮನಾಥ ಟೆಂಪಲ್ಗಳು ಪೋಯರು ಅಲ್ಪಲೆಗ್ಜಿ ಎಡ್ಬಕ್ಕ ದುಮ್ಮು ಪೋಯರು ಹೊರಟು ಅವಂತಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಮುಕ್ತಿಗಳನ್ನು ಕೊಡುವ ಪಾರ್ವತಿಯೊಡನೆ ಕ್ರೀಡಿಸುತ್ತಿರುವ ಮಹಾಕಾಲನೆಂಬ ಶಂಕರನನ್ನು ನೋಡಿದನು. ಅಲ್ಪಕ್ಕ ಅವಂತಿ ಏರಿಯಾಗೆ ಪೋಡು ಅಲ್ಪ ಶಿವದೇವರು ಪಾರ್ವತಿ ಮಾತನೊಟ್ಟಿಗೂ ಕ್ರೀಡಿಸುತ್ತಿರುವ ಪಂಡ ಮಹಾಕಾಲನೆಂಬ ಶಂಕರನು ಅರೆಂತುವೀರು. ಆಮೇಲೆ ನರ್ಮದೆ ದಡದಲ್ಲಿಯೂ ಸುಖಪ್ರದನಾದ ಮುಕ್ತಿಗಳನ್ನು ಕೊಡುವ ಓಂಕಾರೇಶ್ವರನನ್ನು ನೋಡಿ ಮುಂದೆ ಹೊರಟನು. ಅಲ್ಲಿಂದ ಅಶ್ವಮೇಧಕರ ಪಟ್ಟಣಕ್ಕೆ ಹೋಗಿ ಅಲ್ಲಿ ನೋಡಿದನು. ಅಲ್ಲಿ ಲಕ್ಷ್ಮೀಪತಿಯಾದ ಸಾಕ್ಷಾತ್ ವಿಷ್ಣು ಇದ್ದಾನೆ. ಯಾವ ವಿಷ್ಣು ಗಯಲ್ಲಿರುವ ಲೋಲಾರವೆಂಬ ಕುಂಡದಲ್ಲಿ ಸ್ನಾನ ಮಾಡಿದರೆ ಮನುಷ್ಯನ ಸಂಸಾರ ಬಂಧನವನ್ನು ಕಳೆದುಕೊಳ್ಳುತ್ತಾನೆಯೋ ಅಂತ ವಿಷ್ಣು ಗಯಗೆ ಹೋದನು. ಮಲಮಲ್ಲ ಪವಿತ್ರ ಪ್ಲೇಸ್ಗಾರ್ ಪೋಯರು ಒಲ್ಪತಿ ಕೊಯ್ರು ತೂಕನಮ. ಅಲ್ಲಿಂದ ಹೊರಟು ರುದ್ರಗಾಯ ಎಂದು ಪ್ರಸಿದ್ಧವಾದ ಕೋಲಾಪುರಕ್ಕೆ ಹೋದನು. ಅಲ್ಲಿ ಪೂಜ್ಯಳಾದ ಲಕ್ಷ್ಮಿ ಎಲ್ಲರಿಗೂ ಭಕ್ತಿಯನ್ನು ಉಪದೇಶಿಸುತ್ತಿರುವಳು. ಅಲ್ತವಕ್ಕ ಕೋಲಾಪುರ ಬತ್ತೇರು ಅಲ್ಪ ಲಕ್ಷ್ಮಿ ಮಾತೊಲ್ಲೇರು 6 ಭಕ್ತಿ ಕೊರ್ಪೇರು ಅಡೆ ಬತ್ತೇರು. ಅಲ್ಲಿರುವ ಪಂಚನದಿ ಸ್ನಾನ ಮಾಡಿ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿದರೆ ಭಕ್ತಿಯನ್ನು ಹೊಂದುವುದಲ್ಲದೆ ಅನೇಕವಾದ ಭೋಗಗಳನ್ನು ಹೊಂದುತ್ತಾರೆ. ಪಂಡ ಅಲ್ಪ ಪಂಚನದಿ ಪಂಪಿನೊಂಡು ಮಹಾಲಕ್ಷ್ಮೀ ದೇವಿಯರ್ನ ಅಲ್ಪ ಬರಿಟು ಒಂಜಿ ನದಿ ಉಂಡು. ಅಲ್ಪ ಮೀದು ಮಹಾಲಕ್ಷ್ಮಿನ ದರ್ಶನ ಮಲ್ತುಂಡ ಅಲ್ಪ ನಮಕ್ ದೇವರನ್ನ ಭಕ್ತಿ ತಿಕ್ಕೊಂಡ್ಗೆ ಅನೇಕವಾದ ಭೋಗಗಳನ್ನು ಹೊಂದುತ್ತಾರೆ. ಅಲ್ಲಿಂದ ಹೊರಟು ಅಮಲಗಿರಿ ಎಂಬ ಊರಿಗೆ ಹೋದನು. ಅಲ್ಲಿ ಸೋಮನಾಥನು ನಂದಿಕೇಶ್ವರನನ್ನು ಹತ್ತಿಕೊಂಡು ಪ್ರಕಾಶಿಸುತ್ತಲಿರುವನು. ಆ ವರದನಾದ ಚತುರ್ಭುಜವುಳ್ಳ ಶಿವನನ್ನು ದರ್ಶನ ಮಾಡಿದರೆ ಮನುಜರಿಗೆ ಮುಕ್ತಿ ಬಂದೇ ಬರುತ್ತದೆ, ಸಂಶಯವಿಲ್ಲ. ಅಲ್ತುಬಕ್ಕ ದುರುಪೇರು ತುಂಗಾಭದ್ರಾ ನದಿಯ ದಡಕ್ಕೆ ಬಂದು ಯುಗ ಯುಗದಲ್ಲಿ ಯಾವನ ಭುಜಗಳು ಭೂಮಿಯಲ್ಲಿ ಬೀಳುತ್ತೇವೋ ಅಂತಹ ಹರಿಹರೇಶ್ವರನನ್ನು ನೋಡಿದನು. ಹರಿಹರೇಶ್ವರ ಪಂಡ ವಿಷ್ಣುಬಕ ಶಿವದೇವರು ಒಂಚೆಟ್ಟು ಉಪ್ಪಿರಿ ತೆಂಚ ಬ್ರಹ್ಮ ವಿಷ್ಣು ಮಹೇಶ್ವರ ಪಂಡ ಈಗ ನಮ್ಮ ದಾದ ಬನ್ಪ ದತ್ತ ಮಂದಿರ ನಮ್ಮ ಮುಂಬೈಡ್ ಬರೋ ತೂಪ ನಮ್ಮ ದತ್ತ ಮಂದಿರ ಪಂಡ ಐಟು ಒಂಜೆ ವಿಗ್ರಹಗಳು ಮೂಜಿ ದೇವಿಯನ್ನ ಮುಂದುಪ್ಪುಣು ಮೋನೆ ಉಪ್ಪುಣು ಬ್ರಹ್ಮ ಉಪ್ಪೇರು ವಿಷ್ಣು ಉಪ್ಪೇರು ಬೊಕ್ಕ ಶಿವ ಉಪ್ಪೇರು ಅಂಚ ಒಂದು ಹರಿಬೊಕ್ಕ ಹರನ ವಿಗ್ರಹ ಅಡೆಪೋಯಿರರು ವಿಷ್ಣು ಬೊಕ್ಕ ಶಿವದೇವರನ ವಿಗ್ರಹ. ಅಲ್ಲಿರುವ ಆ ಹರಿಹರೇಶ್ವರನ ನೋಡಿದರೆ ಜನರು ಅನೇಕ ಭೋಗಗಳನ್ನು ಅನುಭವಿಸಿ ಸಂಸಾರ ಬಂಧನದ ಮುಕ್ತರಾಗುತ್ತಾರೆ. ಅಲ್ಪ ಹರಿಹರೇಶ್ವರನ ವಿಗ್ರಹ ಅಂತುಂಡ ಪ್ರತಿವರಿಯಲ್ಲ ದಾದಾಪರು ಈ ಸಂಸಾರ ಬಂದ ನಡೆದು ಸುಖ ದುಃಖ ಭವಸಾಗರದ್ದು ಪ್ರತಿವರಿಲ್ಲ ಮುಕ್ತಾಪೇರು ಕೂಡ ಅಡೆಪೋಯರು. ಹಾಗೆ ಸಂಸಾರ ಬಂಧನ ತಪ್ಪಿಸಿಕೊಂಡು ಸ್ವರ್ಗದಲ್ಲಿ 100 ಕಲ್ಪಗಳೆಲ್ಲರಿಗೂ ಇದ್ದು ಸುಖಿಸುತ್ತಾರೆ. ಲೋಕ ವಿವಾದ ಈ ಸ್ವಾಮಿ ದರ್ಶನ ಫಲವು ಈ ರೀತಿಯಾದಿತು. ಆ ಸ್ವಾಮಿ ದರ್ಶನ ಮಾಡಿದರೆ ಜನರು ಸಂಸಾರದ ಕಟ್ಟನ್ನು ಕಳೆದುಕೊಂಡು ಸ್ವರ್ಗದಲ್ಲಿ 100 ಕಲ್ಪಗಳವರೆಗೂ ಇದ್ದು ಕೊನೆಗೆ ಮುಕ್ತಿಯನ್ನು ಹೊಂದುತ್ತಾರೆ. ಅನಂತರ ಸಿದ್ಧಗಂಧರ್ವರು ಸೇವಿಸುತ್ತಿರುವ ಶ್ರೀಶೈಲಕ್ಕೆ ಹೋದನು. ಅಲ್ಲಿ ಗಿರಿಜಾವಲ್ಲಭನಾದ ಶಂಕರನ ಮಲ್ಲಿನಾಥನೆಂಬ ಹೆಸರಿಂದ ಪ್ರಸಿದ್ಧನಾಗಿ ಅಲ್ಲಿ ನೆಲೆಸಿರುವನು ಮತ್ತು ಪ್ರಾಣಿಗಳನ್ನೆಲ್ಲ ಈ ಸಂಸಾರ ಸಾಗರದಿಂದ ಪಾರು ಮಾಡಲು ತನ್ನ ತೇಜಸ್ಸನ್ನು ಅವರೆಲ್ಲರಿಗೂ ತೋರಿಸ್ತಾನೆ. ಅಂಚನೆ ಮಲ್ಲಿನಾಥ ದರ್ಶನ ಮಲ್ತೆರು
ಈ ರೀತಿಯಾಗಿ ಸಂಸಾರವನ್ನು ಕಳೆದುಕೊಂಡು ಸ್ವರ್ಗದಲ್ಲಿ ಸುಖವನ್ನು ಲಭಿಸುವ ಮನುಜರು ಮುಕ್ತಿಯನ್ನು ಹೊಂದುತ್ತಾರೆ. ಅಲ್ವಾಗ ರಾಮನು ಕೂಡ ಸೀತೆ ಲಕ್ಷ್ಮಣನು ಕೂಡ ಅಲ್ಲಿಗೆ ಹೋಗಿದ್ದನು. ಪ್ರತಿ ಒಂಜಿ ಕೊಡಿಗಲಾರು ಭೀಮರತಿ ದಡಕ್ಕೆ ಪೋಯರು. ಭೀಮರತಿ ದಡದಲ್ಲಿ ಒಬ್ಬ ಮಾಧವನೆಂಬ ಹೆಸರಿನ ದೇವರಿದ್ದಾನೆ. ಆ ದೇವರು ಎಲ್ಲರಿಗೂ ಭುಕ್ತಿ ಮುಕ್ತಿಗಳನ್ನು ಕೊಡುತ್ತಿದ್ದಾನೆ. ಅಲ್ಲಿ ಗೋದಾವರಿ ಹುಟ್ಟುವ ಬ್ರಹ್ಮಗಿರಿಯು ಇದೆ. ಅಲ್ಲಿಂದ ಮುಂದೆ ಗೌತಮ ಕ್ಷೇತ್ರವಿರುವುದು. ಅಲ್ಲಿ ತ್ರ್ಯಂಬಕೇಶ್ವರನಿರುವನು ಮತ್ತು ಗೋದಾವರಿ ನದಿಯು ಅರುಣಾವರಣಗಳ ಮಧ್ಯದಲ್ಲಿ ಹರಿಯುತ್ತದೆ. ಅಲ್ಲಿ ಸ್ನಾನ ಮಾಡಿ ನೀರು ಕುಡಿದರೆ ಗೌತಮ ಕ್ಷೇತ್ರ ಅಲ್ಪ, ತ್ರ್ಯಂಬಕೇಶ್ವರ ಅಲ್ಪದಾದ ಅಲ್ಪ ಮೀದು ನೀರು ಪರ್ಣ ಬ್ರಹ್ಮಹತ್ಯೆಯು ನಾಶವಾಗುತ್ತದೆ. ಮೀದು ನಮ ಅಲ್ಪದಂಚೂರು ನೀರು ನಮ ಪರ್ಣ ಬ್ರಹ್ಮಹತ್ಯೆ ಮಲ್ದಿನ ಪಾಪಲ ನಾಶ ಆಪಣು. ಆ ಬ್ರಹ್ಮಗಿರಿಯು ಅನೇಕ ತೀರ್ಥಗಳಿಂದ ಕೂಡಿದೆ. ಅದನ್ನೆಲ್ಲ ನೋಡಿದರೆ ಮುಕ್ತಿಯನ್ನು ಹೊಂದಿ ಸಂಸಾರ ದುಃಖವನ್ನು ಕಳೆದುಕೊಳ್ಳುತ್ತಾರೆ. ಆ ಗೌತಮ ಕ್ಷೇತ್ರದ ಸುತ್ತಲೂ ಇರುವ ತೀರ್ಥಗಳಲ್ಲಿ ನೋಡಲು ಆಸೆ ಪಟ್ಟು ಸ್ತುತಿಸಿದನು. ಅನಂತರ ಆ ಸಾರಥಿಯು ಪಾಪನಾಶಕವಾದ ಮಧುರೆಯನ್ನು ಹೊಂದಿದನು. ಆ ಜಾಗದಲ್ಲಿ ತಾನಾಗಿ ಹುಟ್ಟಿರುವ ಭಗವಂತನನ್ನು ದೇವ ಮಾನವರು ಸೇವಿಸುತ್ತಿದ್ದರು. ಅಲ್ಪಕ ಭಗವಂತನ ಆ ಮಧುರೆ ಅಡೆ ಪಿರಪೋಪೆರು ಪಿರಪೋದಲ್ಪ ಭಗವಂತನ ದರ್ಶನ ಏರ್ ಮಲ್ತಿರು ಹಗಲು ಭಗವಂತನ ಸ್ವೀಕಾರ ಮಲ್ತಿರು. ಭಗವಂತನ ಲೋಕಕ್ಕೆ ಪೋಪೆರು ಆ ಮಧುರೆ ಸ್ವಾಮಿಗೆ ಮೊದಲನೇ ಸ್ಥಾನವಾಯಿತು. ಮುಕ್ತಿಯನ್ನು ಕೊಡತಕ್ಕದ್ದು. ವೇದಶಾಸ್ತ್ರಗಳು ಕೂಡ ಸ್ವಾಮಿ ಮೊದಲು ಇಲ್ಲೇ ಅವತರಿಸಿದನೆಂದು ಹೇಳುತ್ತದೆ. ಅನೇಕ ದೇವರ್ಷಿಗಳು ಬ್ರಹ್ಮರ್ಷಿಗಳು ಆ ಸ್ವಾಮಿಯನ್ನು ಸೇವಿಸುತ್ತಾರೆ. ಅಲ್ಲಿ ಕಾಳಿಂದಿ ನದಿಯು ಹರಿಯುತ್ತದೆ. ಗೋವರ್ಧನ ಪರ್ವತ ಇದೆ. ಅದು ಅನೇಕ ಪುಣ್ಯತೀರ್ಥಗಳಿಂದ ಕೂಡಿದೆ. ಅಲ್ಪಕಲ್ಪ ವೃಂದಾವನ ಉಂಟು. ವೃಂದಾವನ ಅಲ್ಪ ದಾದೆ ಪುಣ್ಯತೀರ್ಥ ಪುಣ್ಯ ಯಮುನ ಉಂಟು. ಆನಂದಕರವಾದದ್ದು ಮತ್ತು ಪುಣ್ಯಕರವಾದ ಮರಬಳ್ಳಿಗಳಿಂದ ಕೂಡಿರುತ್ತದೆ. ಆ ಸ್ಥಳದಲ್ಲಿ 12 ಪುಣ್ಯವನಗಳೇ ಪಂಡ ವೃಂದಾವನ ಪದ್ರಾಡು ವನ ಉಂಡು. ಅವು ಮಹಾಪುಣ್ಯಪ್ರದವಾದವು. ಅನಂತರ ಕಾಶ್ಮೀರ ನಗರಕ್ಕೆ ಹೋದನು. ಅದು ಸ್ವಲ್ಪ ಹಿಂದಕ್ಕೆ ಉತ್ತರ ದಿಕ್ಕಿರುವುದು. ಅಲ್ಪಕ್ಕೆ ಒಂದು ಪುರ ವೃಂದಾವನ ಬತ್ತಿರಾರು ಮಥುರಾ ಪೋಯರು ವೃಂದಾವನ ಬತ್ತಿರು ವೃಂದಾವನ ಪದ್ರಾಡು ವನ ಉಂಡು. ಅಲ್ಪಲಪುರ ತಿರುಗಿರು ಅಲ್ತಪಕ್ಕ ಕಾಶ್ಮೀರ ನಗರಕ್ಕೆ ಪೋಡ್ರಿ ಪಂಡ ಓರ್ಲ ತಿಕ್ಕಿದಿರ ರೆಕ್ವ ಪನ್ಪಿನ ಆ ಒಂಜಿ ತಪಸ್ವಿ ಒಲ್ಪಲ ತಿಕ್ಕಿಜರು ಪಿರಾರು ಕಾಶ್ಮೀರ ನಗರಕ್ಕೆ ಹೋದನು. ಅದು ಸ್ವಲ್ಪ ಹಿಂದಕ್ಕೆ ಉತ್ತರ ದಿಕ್ಕಿರುವುದು. ಅದರ ಸುತ್ತಲೂ ಧರ್ಮ ಪ್ರಧಾನವಾದ ಕುರುಕ್ಷೇತ್ರವೂ ಇದೆ. ಅಲ್ಲಿರುವ ಮಹಡಿಯ ಮನೆಗಳು ಶಂಖದಂತೆ ಬೆಳ್ಳಗಿವೆ ಮತ್ತು ಅಂತರಿಕ್ಷವನ್ನು ಚುಚ್ಚುವಂತೆ ಅಡೆಗೆ ಕಾಶ್ಮೀರ ನಗರ ಪೋಯರು. ಆ ಕಾಶ್ಮೀರ ನಗರ ಎಂಚೆತ್ತನು ಪಂಡ ಅಲ್ಪದಪುರ ಮಾಲಿಗೆದ ಇಲ್ಲು ಶಂಖದಲಕ ಎಂಚ ಶಂಖ ವೈಟ್ ಪೇರ್ದಲಕ ಬೊಲ್ದು ಬೊಲ್ದುಂಡು ಅಂಚ ಅಲ್ಪದ ಇಲ್ಲು ಪುರ ಬೊಲ್ದು ಬೊಲ್ದಾದಿತ್ತುಂಡು ಮತ್ತು ಅಂತರಿಕ್ಷವನ್ನು ಚುಚ್ಚುವಂತಿದೆ. ಅವನ್ನು ನೋಡಿದರೆ ಈಶ್ವರ ನಗುವಿನಂತೆ ಬೆಳ್ಳಗೆ ಪ್ರಕಾಶಿಸುವೆ. ಆ ಮಹಡಿಗಳ ರೀತಿ ಬಹು ರಮ್ಯವಾಗಿದ್ದು ಚಿನ್ನದ ಕಲಶಗಳಿಂದ ಕೂಡಿವೆ. ಪಂಡ ಆತು ಶುಭ್ರವಾಯನ ಇಲ್ಲು ವೈಟ್ ವೈಟ್ ಆದಿತ್ತುಂಡು ಅಂತರಿಕ್ಷ ಚುಚ್ಚುವಂತೆ ಪಂಡ ಆಕಾಶ ಮುಟ ಮಿತ್ತು ಮಿತ್ತು ಪೋಪಿನಲಕ ಎತ್ತುಂಡು ಅಂಚಿನ ಚಿನ್ನದ ಕಲಶ ಪುಲ ಅಂಚಿತನ ಇಲ್ಲಿ ಇತ್ತುಂಡು. ಆ ಕಲಶಗಳು ನೋಡಿದರೆ ಆಕಾಶ ಗಂಗೆಯಿಂದ ಕಮಲಗಳು ಗಾಳಿಗೆ ಹಾರಿ ಬಂದಲ್ಲಿ ಆ ರೀತಿ ನಿಂತಿವೆ ಎಂಬಂತಿವೆ. ಆ ಮಹಡಿಗಳು ಶಿಖರದಲ್ಲಿ ನೀಲಿಯ ಪತಾಕೆಗಳು ಹಾರಾಡುತ್ತಿವೆ. ಅವನ್ನು ನೋಡಿದರೆ ದೇವಗಂಗೆಯಲ್ಲಿ ಅಲ್ಲಾಡುತ್ತಿರುವ ಪಾಚಿಗಳಂತೆ ಕಾಣುತ್ತಿವೆ. ಪಂಡಿತ್ಯ ಮೇರೆ ಕಾಶ್ಮೀರದಡೆ ಪೋಯರು ಹಾಗಿಲ್ಲದಿದ್ದರೆ ಈ ವೇದಶಾಸ್ತ್ರಗಳನ್ನೆಲ್ಲ ಒಂದೇ ಸಾರಿ ಬರೆಯಲು ಹೇಗೆ ತಾನೇ ಸಾಧ್ಯವಾಗುತ್ತಲಿತ್ತು. ಅಲ್ಲಿರುವ ಸ್ಥಳ ಪದ್ಮಗಳು ಮುಟ್ಟಿದರೆ ಮೆತ್ತಗಿದ್ದು ದಾನವೈರಿಯಾದ ಶ್ರೀಕೃಷ್ಣನ ಹೆಂಡತಿಯರಿಗೆ ಮಲಗಲು ಯೋಗ್ಯವಾಗಿರುವು. ಆ ಕಾಶ್ಮೀರದಲ್ಲಿರುವ ದ್ವಿಜರು ಉಪನ್ಯಾಸ ಮಾಡುವುದರಿಂದ ಆ ಸ್ಥಳದಲ್ಲಿ ಮೂಗನಾದವನೇ ಇರಲಿಲ್ಲ. ಅವನು ಕೂಡ ಮಾತಿನ ಮಲ್ಲನಾಗಿ ಬೃಹಸ್ಪತಿ ಆಗಿದೆ. ಆ ಜಗಟ್ಟು ಏರ್ಲ ಒಂಚಿ ಮೂಕ ಮನುಷ್ಯ ಪಂಡ ಪಾತ್ರ ಬರಂದಿನ ಮನುಷ್ಯಲ ಅಲ್ಪ ಪಾತ್ರ ಹೊಂದಿತ್ತು. ಅಂಚಿತ ಪವಿತ್ರವಾದ ಜಗ ಇತ್ತು. ಆ ಊರಿನಲ್ಲಿ ನಡೆಯುತ್ತಿರುವ ಯಾಗಗಳಿಂದ ಹೊರಟ ಹೊಗೆಯು ಅಂತರಿಕ್ಷದಲ್ಲೆಲ್ಲ ತುಂಬಿಕೊಂಡಿತ್ತು. ನೀರುಳ್ಳ ಮೇಘಗಳು ಆ ಅಂತರಿಕ್ಷವನ್ನೆಲ್ಲ ತೊಳೆದರು. ಆ ಕಪ್ಪು ಹೋಗುವುದೇ ಇಲ್ಲ. ಪಂಡೈತೆ ಆರ ಕಾಶ್ಮೀರ ಜಗಕ್ಕೆ ಬತ್ತಿರು ಅಲ್ತ ಜಗ ಎಂಚೊಂಡು ಪವಿತ್ರವಾದ ಜಗ ಬಂದು ಐಟೆ ಪನ್ನೊಂದು. ಅಲ್ಲಿನ ಹುಡುಗರು ಹುಟ್ಟಿದೊಡನೆ ಬಂದಿರುವ ಒಂದು ಬಗೆಯ ಸಂಸ್ಕಾರದಿಂದ ತಾವಾಗೆ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾರೆ. ಆ ಏರಿಯಡು ಏರ್ಜೋಗ್ ಅಂಚುಕುಲು ಪುಟ್ಟುಂಡಲ ಅಕಲು ಸಂಸ್ಕಾರ ಆಗಲಿ ತನ್ನಾತೆಗೆ ಓದರೆ ಪುರ ಬರ್ಪುಣು. ಅನಂತರ ಉಪಾಧ್ಯಾಯರ ಹತ್ತಿರಿಗೆ ಬಂದು ಮಿಕ್ಕ ಕಲೆಗಳೆಲ್ಲನೂ ಕಲಿತುಕೊಳ್ಳುತ್ತಾರೆ. ಆ ಜಗಟ್ಟು ಅಂಜಕುಲು ಪುಟ್ಟುಂಡ ಆಗಲಿ ತನ್ನಾತೆಗೆ ಕೆಲ ಓದರೆ ಬರ್ಪುಣು ನಮಗ ತನ್ನಾತೆಗೆ ಬರ್ಪುಜ ನಮ್ಮ ಪುರ ಭಗವದ್ಗೀತೆ ಪ್ರಭುಜನಗಳ ಕೇಂದ್ರ ಅಭ್ಯಾಸ ಮಲ್ತನ ಮಾತ್ರ 10 ಸರ್ತಿ ಓದುಂಡ ಆ ಒಂಜಿ ಶ್ಲೋಕ ನಮಕ್ ಬಾಯ್ಪಾಡ ಬರ್ಪುಣು. ಅಂಚ ಆ ಒಂಜಿ ಏರಿಯಾ ಈತ್ ಪವಿತ್ರ ಪಂಡ ಅಲ್ಪ ಪುಟ್ಟಿದಿನ ಆಂಜೋಕ್ಲೆಗ್
ಸ್ಟಾರ್ಟಿಂಗ್ ಡೇ ಕೆಲವು ಅಭ್ಯಾಸ ಆಗಲ್ಲ ಆದಾಪುಡು ವೇದಶಾಸ್ತ್ರ ಆಗಲಿ ದುಂಬೆ ಗೊತ್ತಿಪ್ಪುಡು ಅಲ್ತವಾಗ ಎಕ್ಸ್ಟ್ರಾ ಆಗಲು ಅಲ್ಪ ಟೀಚರ್ಸ್ನಗಲಟ್ಟು ಓದು ಮಿಕ್ಕ ಕಲೆಗಳೆಲ್ಲವನ್ನು ಕಲಿತುಕೊಳ್ಳುತ್ತಾರೆ. ஒரு ದಿನ ಏನು ಪುರ ಟ್ಯಾಲೆಂಟ್ ಆಗಲಿ ಆರ್ಟ್ ಪುರ ಕಲ್ಪರೆಂಡು ವೇದಶಾಸ್ತ್ರ ಕಲ್ಪರೆಂಡು ಒಂಜಿ ಟೀಚರ್ನ 100 ಆಗಲು ದಾದ ಮಲ್ಪರು ಕಲ್ಪಿರು. ಆ ಕಾಶ್ಮೀರ ದೇಶದಲ್ಲಿ ಬ್ರಾಹ್ಮಣರ ಹೆಂಡತಿಯರ ಕಪೋಲದ ಮೇಲೆ ಬೀಸಿದ ಗಾಳಿ ಅವರ ಕಪೋಲವನ್ನು ಮುಟ್ಟುವುದಕ್ಕೆ ಶಾಪವನ್ನು ಎಲ್ಲಿ ಕೊಡುವರು ಎಂಬ ಹೆದರಿಕೆಯಿಂದ ಮೆಲ್ಲಗೆ ಬೀಸುತ್ತದೆ. ಪಂಡ ಆ ಬ್ರಾಹ್ಮಣನ ಅಲ್ಪ ಒಂಜಿ ಬ್ರಾಹ್ಮಣರ ಹೆಂಡತಿಯರ ಕಪೋಲದ ಮೇಲೆ ಬೀಸಿದ ಗಾಳಿ ಪಂಡ ಅಗಲ್ಲ ಕಪೋಲ ಅಗಲ ಮಂಡದ ಮಿತ್ತಿಡ್ದು ಗಾಲಿ ಬೀಸಿಂಡ ಆ ಗಾಲಿ ಪೋದು ಬೇತಗಲೆಗ್ ತಾಗಂಡ ಅಗಲೆಗೊಂಜಿ ಶಾಪ ಪೋಪುಣದ ಅನ್ನೆ ಬಂದು ಅದಾದೆ ಅಂತ ಮೆಲ್ಲ ಮೆಲ್ಲನೆ ಗಾಲಿ ಅಲ್ಪ ಬೀಜೊಂದಿತ್ತಂಡು ಇಜಿಂಡ ಅಗಲ ಮಂಡೆ ತಾಂಡದು ಬ್ರಾಹ್ಮಣರ ಬುಡಿದ್ನಗಲ ಮಂಡೆ ತಾಂಡದು ಓದು ಬೊಕ್ಕೊರೆಗ ಅವು ಗಾಳಿ ಬೀಸಿಂಡ ದಾದ ಅಗಲೆ ಒಂಜಿ ಶಾಪ ಬರ್ಪುಣೋ ಪನ್ಪಿನ ಆ ಒಂಜಿ ಭಾವನೆಡು ಅವು ಗಾಳಿಲ ಪೋಡ್ತದು ದಾದ ಒಂದು ಮೆಲ್ಲ ಮೆಲ್ಲ ಬೀಸೊಂದಿತ್ತಂಡು. ಅಲ್ಲಿರುವ ಬ್ರಾಹ್ಮಣರ ಹೆಂಡತಿಯರ ಕೈಬಳೆ ಶಬ್ದವು ಆ ಊರಿನಲ್ಲಿ ಅಲ್ಲಲ್ಲೇ ಕೂಗಿಕೊಂಡು ಸುತ್ತುತ್ತಿರುವ ಭ್ರಮರಗಳ ಸದ್ದನ್ನು ತಿರಸ್ಕರಿಸಿ ಕೇಳಿಸುವಂತೆ ಇರುತ್ತದೆ. ಮಾಣಿಕೇಶ್ವರನೆಂಬ ಈಶ್ವರ ದೇವರು ಇಲ್ಲಿ ಪ್ರಾಣಿಗಳಿಗೆ ಹೊರ ಕೊಡುವುದಕ್ಕೇನೆ ನಿತ್ಯ ವಾಸವಾಗಿರುತ್ತಾನೆ. ಅವು ಒಂಜಿ ಏರಿಯ ಅಡೆಮುಟ ಬತ್ತಿರುತ್ತೆ. ಎಲ್ಲ ದಿಕ್ಕುಗಳನ್ನು ಜಯಿಸಿ ವಿಜಯೋತ್ಸವವನ್ನು ಮಾಡಿದ ಆ ಕಾಶ್ಮೀರ ದೇಶದ ರಾಜನಾದ ಮಣಿಕೇಶನೆಂಬವನು ಈ ದೇವರನ್ನು ಪೂಜಿಸುವುದರಿಂದ ಈ ಶಿವನಿಗೆ ಮಾಣಿಕೇಶ್ವರನೆಂದು ಆಗಿನಿಂದಲೂ ಹೆಸರು ಬಂದಿದೆ. ಅಲ್ಪ ಮಾಣಿಕೇಶ ಪನ್ಪಿನಾರು ಅಲ್ಪ ಈಶ್ವರ ದೇವರನ್ನು ಪೂಜೆ ಮಲ್ತೊಂದಿತ್ತೆ ದಿನನಿತ್ಯಲ ಅದಕ್ಕೋಸ್ಕರ ಆ ದೇವರಿಗೆ ಅರ್ನನೆ ಪುದರ್ದೀತಿರಿಂಚ ಮಾಣಿಕೇಶ ಪೂಜೆ ಮಲ್ತೊಂದಿತ್ತೀರ ಅದಕ್ಕೋಸ್ಕರ ಅರ್ನನೆ ಪುದರ್ ಶಿವದೇವರಿಗೆ ಮಾಣಿಕೇಶ್ವರ ಬಂದು ಪುದರ್ದಿತ್ತೀರಿ. ಅಲ್ಲದೆ ಈ ಸ್ವಾಮಿಯನ್ನು ಆ ರಾಜನು ಬಹುವಾದ ಮಾಣಿಕ್ಯದ ಮಣಿಗಳಿಂದ ಪೂಜಿಸುವುದರಿಂದ ಮಾಣಿಕೇಶ್ವರನೆಂದು ಹೆಸರು ಬಂದಿದೆ. ಅಂಚನೆ ಆ ಮಾಣಿಕೇಶ ದಾದ ಮಲ್ತೊಂದಿತ್ತಪಂಡ ಆ ಶಿವದೇವರಿಗೆ ಮಸ್ತು ಮಾಣಿಕ್ಯಡು ಕಿನಿಗಿನ್ನ ಮಣಿಟ್ ಪೂರ ಡೆಕೋರೇಟ್ ಮಲ್ದೆತ್ತರು ಪೂಜೆ ಮಲ್ತೊಂದಿತ್ತರು ಅದಕ್ಕೋಸ್ಕರ ಆಯ್ಕೆ ಮಾಣಿಕೇಶ್ವರ ಬಂದಲ ಪುದರ್ದಿತ್ತರು. ಇಂತಹ ಆ ದೇವಸ್ಥಾನದ ಬಾಗಿಲಿನಲ್ಲಿ ನೆರಳಿನಲ್ಲಿದ್ದುಕೊಂಡು ಮೈಯನ್ನು ಕೆರೆದುಕೊಳ್ಳುತ್ತಿರುವ ಆ ರೆಕ್ವನನ್ನು ರಥದ ಮೇಲಿನ ಸಾರಥಿ ನೋಡಿದನು. ಆ ಒಂಜಿ ಮಾಣಿಕೇಶ್ವರ ಟೆಂಪಲ್ದ ಕಾಶ್ಮೀರ ಏರಿಯಾ ಮುಟ ಪೋಯಿರಾರು ಅಲ್ಪ ಮಾಣಿಕೇಶ್ವರ ಪನ್ಪಿನ ಆ ದೇವಸ್ಥಾನದ ಅಲ್ಪ ಬರಿಟ್ ದೇವಸ್ಥಾನದ ಬಾಗಿಲ್ದ ಬರಿಟ್ ಒಂಜಿ ಮರತ ಅಡಿಟ್ ಆ ಮರತ ನಿರೆಲ್ಡು ತಪಸ್ಸು ಮಲ್ತೊಂದಿತ್ತಿನ ರೆಕ್ವನ್ನು ತುಯರಿ ಇತ್ತೆ ಅಲ್ಪ ತುಯರ ದೇವಸ್ಥಾನದ ಬರೀಟೆ ಆ ಮಾಣಿಕೇಶ್ವರ ದೇವಸ್ಥಾನದ ಬರೀಟೆ ಒಂಜಿ ದಾದೆತ್ತನು ಮರ ಇತ್ತನು ಆ ಮರತ ನೀರಿಲ್ದ ಆಧಾರುಡಾರ ಅಲ್ಪ ತಪಸ್ಸು ಮಲ್ತೊಂತೆ ಅವೇ ನಿತ್ಯ ಏರ್ ತುಯರು ಮಹಸ್ ಪಂಡ ಜನಶ್ರುತಿನ ಸಾರಥಿ ನಾಡೊಂದು ಬೇಯ್ದಿತ್ತಿರು ರೆಕ್ವ ಅಲ್ಪ ಕುದೊಂದಿನ ತುಯರು ದೂರೊಡೆ ರಥೊಡು ಬರ್ಪಿನ ತುಯರು. ತನ್ನ ರಾಜನು ಹೇಳಿದ ಆಯಾಯ ಜಾಗಗಳ ಗುರುತುಗಳಿಂದ ಇವನೇ ರೆಕ್ವನೆಂದು ಸಾರಥಿಯು ಗುರುತು ತಿಳಿದುಕೊಂಡು ಅವನಿಗೆ ನಮಸ್ಕರಿಸಿ ಇಂತೆಂದನು. ಇತ್ತಾರೆ ಗೊತ್ತಾಂಡು ಎನ್ನ ರಾಜ ಇಂಚೆಂಚೆ ಪಂದಿತ್ತಿರು ರೆಕ್ವನ ದಾದದ ಗುರುತುಂಡು ಇಂಚೆಂಚ ಇತ್ತಿನ ಮನುಷ್ಯನೇ ಅವ್ರು ರೆಕ್ವ ಬಂದು ಫೈಂಡ್ ಔಟ್ ಮಲ್ಪಲ್ಲ ಬಂದು ಆ ರಾಜ ಪಂದಿತ್ತೆ ಜನಶ್ರುತಿಯರೇ ಪಂದಿತ್ತಿದೆ ಅರ್ನ ಸಾರಥಿ ಮಹಸ್ಸುಗೂ ಪಂದಿತ್ತಿರು. ಅದಾರೆಗೂ ಇಡೀ ಊರು ತಿರುಗಿ ರೀತಿಯ ಗೊತ್ತಾಂಡು ಉಂದೇ ಆ ಒಂಜಿ ರಾಜಪಂತಿನ ಐಡೆಂಟಿಫೈದಸ್ಕರ ಉಂದೇ ರೆಕ್ವ ಪಂಡ ಮೇರೆ ಬಂದು ಅಲ್ಪ ಜತ್ತಿರು ಸಾರಥಿ ರಥೊಡ್ದು ಜತ್ತು ಸಾರಥಿ ಪನ್ಪೆರು. ಸಾರಥಿ ಹೇಳಿದನು, ಎಲೆ ಬ್ರಾಹ್ಮಣನೇ, ನೀನು ಎಲ್ಲಿಯವನು? ನಿನ್ನ ಹೆಸರೇನು? ಯಾವಾಗಲೂ ಕಟ್ಟುಪಾಡಿಗೆ ಒಳಪಡದೆ ಮನಸ್ಸು ಬಂದಂತೆ ಇರುವೆಯಲ್ಲ, ಇಲ್ಲಿ ಏತಕ್ಕೋಸ್ಕರ ವಿಶ್ರಮಿಸಿಕೊಳ್ಳುತ್ತಿದ್ದೀಯೇ? ಸಾರಥಿ ಜತ್ತದು ದಾದ ಮಲ್ತೊಂದಿಲ್ಲ, ಏ ಬ್ರಾಹ್ಮಣ, ಈ ಒಲ್ತು ಬೈದ ನಿನ್ನ ಪುದರ್ದಾದ ಪೊಕ್ಕಡೆ ಮುಲ್ಪ ಕುದೊಂದು ದಾದ ಮಲ್ತೊಂದಿಲ್ಲ ಆರಾಮ್ ಮಲ್ತೊಂದಿಲ್ಲ ಬಂದು ಪನ್ಪೇರು. ಅದ ಸಾರಥಿ ಆ ಮಾತನ್ನು ಕೇಳಿ ಬಹುವಾದ ಆನಂದದಿಂದ ಕೂಡಿದವನಾಗಿ ಎಲ್ಲವನ್ನು ಜ್ಞಾಪಿಸಿಕೊಂಡು, ಎಲೆ ಸಾರಥಿಯೇ, ನಾನು ಸಕಲ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡಿಕೊಂಡಿದ್ದೇನೆ. ಆದರೆ ಯಾವನಾದರೊಬ್ಬರು ನನ್ನ ಮನಸ್ಸನ್ನು ತಿಳಿದುಕೊಂಡು ನನ್ನನ್ನು ಸೇವಿಸಬೇಕು ಅಂಥವನೊಬ್ಬರು ನನಗೆ ಬೇಕಾಗಿದ್ದಾನೆ ಎಂದನು. ಪನ್ಪೇರು ಎಂಗು ನೆಟ ಕುಲ್ಲುಂಡನೆ ಮನಸ್ಸಿಗೆ ತೃಪ್ತಿ ಉಂಡೆ ಪಂಡ ಯಾನ್ ಭಗವಂತನ ದಾದ ಮಲ್ತೊಂದಿಲ್ಲ ಸ್ಮರಣೆ ಮಲ್ತೊಂದಿಲ್ಲ ಎಂಕು ವಿತ್ತ ಬೇತೆ ಪುರ ಅಂಚಿಂಚಿ ಪೋದು ನಿನ್ನಲಕ್ಕ ರತ್ತಡು ತಿರುಗುನ ಪುರ ಅಂಚಿನ ಪುರ ಶಾಕ್ ಇಜ್ಜೆಂಗೆ ಎಂಗೆ ಒಂಜಿ ಜಾಗಟ್ ಕುದೊಂದು ಭಗವಂತನ ಪ್ರಾಪ್ತಿ ಮಲ್ಪುನ ಎಂಕ ಐಟೆ ಖುಷಿ ಹಾಕೊಂಡು ಈ ಸಾರಥಿಯು ಆ ರೆಕ್ವನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿದುಕೊಂಡು ತನ್ನ ಯಜಮಾನನಿರೊಲ್ಲಿಗೆ ಹೊರಟು ಹೋದನು. ಪಂಪೇರು ಎಂಕ್ ನೆಟ್ಟೆನೆ ಕುದೊಂದು ಅಂಚಿಂಚಿ ಪೊಪ್ಪಂಡ ಮೇರೆ ಏನ ಪಂಡೆ ಸಾರಥಿ ಈ ಮೂಲೆ ಕುದೊಂದು ದಾದೆ ಮಲ್ತೊಂದಿಲ್ಲ ಇತ್ತೆ ಅಂಚಿಂಚಿ ತಿರುಗೊಂದು ಪುಲ ಇದನ್ನಿಕ್ಕೆ ಎಂಕಳ ಮಸ್ತು ಆಸ್ತಿ ಪಾಸ್ತಿ ಉಂಡೆನ ರಾಜ ನಿಕ್ಕ ಪೂರ ಕೊರ್ಪುರ ಎಂಜಾಯ್ಮೆಂಟ್ ಮಲ್ಪಲ್ ನೆಟ್ಟೆ ಈ ಮರ ತಡಿದ ಹಾಲ
ಒಂಜಿ ತಟಸ್ಥಾದ ಕುದೊಂದುಲ್ಲ ತನಿಕ್ ನೆಟ್ದಾದ ಮಜ ತಿಕ್ಕೊಂಡು ಎಂಜಾಯ್ಮೆಂಟ್ ತಿಕ್ಕೊಂಡು ಬಂದು ಆಕೆ ಎಣ್ಣೆಗಾರ ಪನ್ಪೇರು ಎಂಕ್ ನೆಟ್ಟೆ ಖುಷಿ ತಿಕ್ಕೊಂಡು ನೆಟ್ಟೆ ಅಂತರಂಗ ಶುದ್ಧಿ ಆಪುಂಡು ಭಗವಂತ ಧ್ಯಾನ ಮಲ್ಪ ನೆಟ್ಟೆ ಎಂಕ್ ಆನಂದ ತಿಕ್ಕೊಂಡು ಈ ಒಂಜಿ ಪಿದಾಯದ ಬಹಿರಂಗ ಖುಷಿ ಎಂಕ್ ದಾಲ ಇಂಟ್ರೆಸ್ಟೇ ಇಜ್ಜಿ ಬಂದು ಆರ್ ಪನ್ಪೇರು ಅವೇನು ಪೂರ ಕೇಂದು ರೆಕ್ವನ ಈ ಒಂದೊಂಜಿ ಪಾತ್ರೆನ ಕೇಂದು ಸಾರಥಿಪ್ಪಿರ ಅರ್ನ ರಾಜಗ್ ಪನರೆ ಪೋಪೇರು. ಆ ಸಾರಥಿ ಊರಿಗೆ ಹೋಗಿ ಸ್ವಾಮಿಯನ್ನು ನೋಡಿ ಸಂತೋಷಗೊಂಡು ಕೈ ಮುಗಿದುಕೊಂಡು ಆತನಿಗೆ ಅಲ್ಲಿ ನಡೆಯುವುದಿಲ್ಲವನ್ನು ಹೇಳಿದನು. ಅಥವಾ ಸಾರಥಿ ಪಿರ ಪೋದು ಜನಶ್ರುತಿ ಪನ್ಪೇರು ಇಂಚೆಂಚ ಯಾನ್ ಪಂಡ ಇರ್ ಮೂಲ್ದೇ ಪೊಕ್ಕಡೆ ಕುಲ್ದರು ತಪಸ್ ಮಲ್ತದಾದ ಬಂದಿಂಜುಡು ಇಂಚ ಅಂಕುಲು ಪುರ ಕುದುರೆ ಒಂದು ಪುರ ಕೊರ್ಪ ಬಂಗಾರ ವಜ್ರ ವೈಡೂರ್ಯ ಪುರ ಕೊರ್ಪ ಮೂಲ್ದೇ ಕುಲ್ದಿನ ಪುರ ಪನ್ನಗಾರ ಪಂಡರ್ ಇಜ್ಜಿ ಎಂಕ್ ನಿಗಲ ವಜ್ರ ವೈಡೂರ್ಯದ ಆಲ ಬುಡ್ಚಿ ಎಂಕ್ ನೆಟ್ಟೆ ಭಗವಂತನ ತಪಸ್ ಮಲ್ತು ನೆಟ್ಟೆ ಎಂಕ್ ಖುಷಿ ತಿಕ್ಕೊಂಡು ಆನಂದ ಆಪುಂಡು ಮುಖದ ಪೂರ ಬಹಿರಂಗ ಆನಂದ ಅವು ಒಂಜಿ ಕ್ಷಣಕ್ಕೂ ಮಾತ್ರ ಪಂದು ಆರ್ ಪನ್ಪಿನ ಕೇಂದು ಸಾರಥಿ ಪಿರಪೋದು ಜನಶ್ರುತಿ ಪನ್ಪಿರಾದಾಗ ಜನಶ್ರುತಿ ಪನ್ಪಿರು ಅರೆಗೆ ಆಶ್ಚರ್ಯ ಆಪುಂಡು. ಆ ರಾಜನು ರೆಕ್ವನನ್ನು ನೋಡಿ ಗೌರವಿಸಬೇಕೆಂದು ಬಹು ಶ್ರದ್ಧೆಯನ್ನು ಹೊಂದಿದ್ರು. ಇತ್ತೆ ಅಂಚಿತ್ತಿನ ಏರಪ್ಪ ನಮ್ಮ ಈತು ಆಗ ವಜ್ರವೈಡ್ಯೂರ ಕೊರಪೆ ಪಂಡಲ ಈ ಪಂಡತ ಇಂಚೆಂಚ ದೇಕುಲ್ದಿನಿ ಇರೇಗ ವಜ್ರವೈಡ್ಯೂರ ಪುರ ಕೊರಪ ಆರಾಮದ ಜೀವನ ಮಲ್ಪಲತ್ತೆ ಪಂದಲ ಆರ್ ಎಂಕ್ ನೆಟ್ಟೆ ಎಂಜಾಯ್ಮೆಂಟ್ ಉಳ್ಳೆ ಅನ್ನೋ ಮರ ತಡಿಟಿ ಕುಲ್ದು ಭಗವಂತ ಧ್ಯಾನ ಮಲ್ಪಿನಟ್ಟೆ ಎಂಜಾಯ್ಮೆಂಟ್ ಮಲ್ತೊಂದುಲ್ಲೆ ಐಟೆ ಎಂಕ್ ಖುಷಿ ತಿಕ್ಕೊಂಡು ಪನ್ಪಿನ ಅಂಚಿತ್ತಿನ ಆ ಒಂಜಿ ರೆಕ್ವ ಏರು ಅರೆ ನಿಂಕಿತ್ತೆ ಗೌರವ ಪೂರ್ವ ಮಲ್ಪೊಡು ಪಂಡ ಅವರೇ ಗೌರವ ಕೊರಡರಿ ತೂವಡು ಎಂಕ್ ಬಂದು ಅರ್ಪಿದಡುವಿರು ರಾಜಪಿದಡುವಿರು. ಆಗ ರಾಜನು 2 ಒಳ್ಳೆಯ ಹೇಸರ ಕತ್ತೆಗಳನ್ನು ರಥಕ್ಕೆ ಕಟ್ಟಿಸಿ ಅದರ ಕುಳಿತುಕೊಂಡು ಮುತ್ತಿನ ಹಾರಗಳು ರೇಷ್ಮೆಯ ಬಟ್ಟೆಗಳು 1000 ಹಸುಗಳು ಇವನ್ನು ತೆಗೆದುಕೊಂಡು ಕಾಶ್ಮೀರ ದೇಶದಲ್ಲಿ ಆ ಯೋಗಿ ಇರುವಲ್ಲಿಗೆ ಹೋದನು. ಇತ್ತೆ ಮೇರ್ದಾದ ಮಲ್ತೊಂದುಲ್ಲೆರು ಮೇರು ಅರೆ ನೆಂಚಾಂಡ್ಲ ಚೇಂಜ್ ಮಲ್ಪುಗ ತಪಸ್ಸುಡುಲ್ಲೆರು ಅದು ಚೇಂಜ್ ಮಲ್ಪುಗ ಪಂಡು ಆಸೆ ಪುಟ್ಟಾರೆಗೋಸ್ಕರ ಒಂಜಿ 2-3 ಕುದುರೆನ ಪಸಂದು ಪೊಪ್ಪೆರು ರಥೊಟ್ಟು ಕಟ್ಟುವೆರು 2 ಕುದುರೆ ಬೊಕ್ಕ ಅರ್ನಲ ರಥ ಬೇತೆನೆ ಅಂಚನೆ ಕೂಡ ಇಟ್ಟು ಮುತ್ತುದ ಬಂಗಾರು ವಜ್ರ ರೇಷ್ಮೆದ ಕುಂಟಂಗಿ ಪಂಡ ಆರು ಬೇತೆ ಸನ್ಯಾಸದ ಕುಂಟಂಗಿ ಪಾಡ್ತಿರು ಪೊಕ್ಕಡೆ ಆ ವೇಸ್ಟ್ ಆಯ್ದು ರಾಜ್ಯನಲಕ ತಿರ್ಗೋಲೆತ್ತಾರೆಗ ಒಂದು ಮೇರ್ದಾದ ಮಲ್ಪೇರು ರೇಷ್ಮೆದ ಅಂಗಿ ಕುಂಟು ಪೂರ ಅಂಜನೆ 1000 ಪೆತ್ತಲೆನ್ ಪಸೊಂದು ಆ ಸಾರಥಿನ್ಲಿಸೊಂದು ಒಡೆ ಪೋಪೇರು ಅವ್ರ ರೆಕ್ವ ನಡೆ ಪೋಪೇರು. ಆ ದೊರೆ ಅವೆಲ್ಲವನ್ನು ಆ ರೆಕ್ವನಿಗೆ ಒಪ್ಪಿಸಿ ಮುಂದುಗಡೆಯಲ್ಲಿ ದೀರ್ಘದಂಡ ನಮಸ್ಕಾರ ಮಾಡಲು ಆ ರೆಕ್ವನು ಬಹು ಭಕ್ತಿಯಿಂದ ನಮ್ರನಾಗಿ ನಮಸ್ಕರಿಸುವ ರಾಜನ ಮೇಲೆ ಕೋಪ ಮಾಡಿಕೊಂಡನು. ಆರ್ ಪೋಯರು ರೆಕ್ವನಡೆ ಪೋಯರು ರೆಕ್ವನಡೆ ಪೋದು ಆ ಒಂದು ಪುರ ಆರು ಕನದಿನ 1000 ಪೆತ್ತ ಅಲ್ಪಕ ರೇಷ್ಮೆದ ಕುಂಟಂಗಿದೆ ಒಂದು ಪುರ ರೇಷ್ಮೆದ ಕುಂಟಂಗಿ ಪುರ ಪಾಡ್ಲೆ ಒಂದು ಪುರ ರಾಜೆ ಸನ್ಯಾಸಿ ಡ್ರೆಸ್ ಪಾಡೊಂದು ನೆಟ್ಟೆ ಕುಲ್ದರು ಐಕಸ್ಕರ ರೇಷ್ಮೆದ ಅಂಗಿ ಪುರ ಕಂದೆ ವಜ್ರ ವೈಡ್ಯೂರ್ಯ ಮುತ್ತಿನ ಹಾರ ಒಂದು ಪೂರ ಕನದೆ ಅಂಚೆ ನೀರಿಗೆ ಬಣ್ಣ ಒಂಜಿ ಒಂದುಲ ಕನದೆ ಅದೇ ಕುದುರೆಲ ಕಂದೆ ಕುದುರೆ ಕುಲ್ಲೊಂದಿ ರಾಜನಲಕ ತಿರ್ಗುಲೆ ಬಂದು ಅರೆಗೆ ಕೊರ್ದು ಆ ದೀರ್ಘದಂಡ ನಮಸ್ಕಾರ ಮಲ್ಪೇರು ಪ್ರಣಾಮ ಮಲ್ಪೇರು ಒಂದು ಪ್ರಣಾಮ ಮಲ್ಪಿನ ತೂದು ರಾಜನ ಮೆತ್ತು ಅರೆಗೆ ರೆಕ್ಕೋಗು ಗರ್ಭ ಬರ್ಕೊಂಡು ಎಲೆ ಶೂದ್ರನಾದ ಕೆಟ್ಟ ದೊರೆ ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ಈ ರಥವನ್ನು ಹೆಸರು ಗತ್ತೆಗಳನ್ನು ಬಟ್ಟೆಗಳನ್ನು ಮುತ್ತಿನ ಹಾರಗಳನ್ನು ಕರೆಯುವ ಹಸುಗಳನ್ನು ಕೂಡ ತೆಗೆದುಕೊಂಡು ಹೋಗು ಪಂಡ ಮೇರು ಶಾಂತ ಅದು ಭಗವಂತನ ಪ್ರಾರ್ಥನೆ ಮಲ್ಪಂಡ ಅರೆಗೆ ಬೇತೆ ಓಲ ಒಂದು ಭೌತಿಕ ಜಗತ್ತದ ಆಸಕ್ತಿ ಇಜ್ಜರೆ ಅಂಡ್ ಒಂದು ರಾಜ್ಯದಾದ ಮಲ್ತಂದುಲ್ಲೆರು ಏನಡ್ದು ಮಲ್ಲ ತಪಸ್ಸಿ ಉಂಬೆ ಉಲ್ಲೆತ ಉಂಬೆಗೆ ದೇಕ್ ಫೇಮಸ್ ಬರೋಂದುಲ್ಲೆ ಐಕಸ್ಕರ ಉಮ್ಮೆನವರ ಆ ತಪಸ್ವಿ ಹಿಡ್ದು ಭಂಗ ಮಲ್ಪಗ ಎಂಡ ಮಸ್ತ್ ಬಂಗಾರು ವೈಡೂರ್ಯ ಪುರಂಡು ಒಡನ ಕುದುರೆ ಪೆತ್ತಲೆ ಪೂರ ಅನ್ನು ಕೊರ್ಪೆ ಬಂದು ಕೊರಿ ಅದಾಗ ಮೇರ್ದಾದ ಬಂದೊಂದುಲ್ಲೆರು ಏ ಶೂದ್ರ ನಿನ್ನ ಒಂದು ರಥಲ ಬೊಡ್ಚೆಂಕ್ ನಿನ್ನ ಕುದುರೆ ಎಲ್ಲ ಬೊಡ್ಚಿ ನಿನ್ನ ಒಂದು ರೇಷ್ಮೆದ ಅಂಗಿಲ ಬೊಡ್ಚಿ ಮುತ್ತಿನ ಹಾರ ಒಂದು ಬೇರು ಕೊರ್ಪಿನ ಪೆತ್ತ ಒಂದು ಪ್ರತಿ ಒಂಜಿಲೆ ಬೊಡ್ಚಿ ಬಂದರೆಗ ನೆರ್ಪೆರು. ಆ ರೆಕ್ವನು ಹೀಗೆ ಅಪ್ಪಣೆ ಮಾಡುತ್ತಾ ರಾಜನ ಮೇಲೆ ಕೋಪಿಸಿಕೊಂಡು ಭಯಪಡಿಸಿದನು. ಅನಂತರ ರಾಜನು ಶಾಪದ ಭಯದಿಂದ ಅವನ ಪಾದ ಕಮಲನ್ನು ಹಿಡಿದುಕೊಂಡು ಪ್ರಸನ್ನನಾಗಬೇಕೆಂದು ಬೇಡಿಕೊಳ್ಳುತ್ತಾ ಇಂತೆಂದನು. ಅಲ್ಪಕ್ಕ ಒಂದು ರಾಜರೇ ಪೋಡಿಗೆ ನನ್ನ ಗರ್ವ ಬತ್ತಂಡ ಮೇರು ಬ್ರಾಹ್ಮಣೆ ರೆಕ್ವ ಬ್ರಾಹ್ಮಣನಗಳು ಹೊರ ಗರ್ವ ಬತ್ತಂಡ ಶಾಪ ಕೊರ್ಪಿರ ಶಾಪವಂತೂ ಪರ್ಮನೆಂಟ್ ಆಪುಂಡ ಮತ್ತೆ ಕೆಲವು ನಮ್ಮ ಬ್ರಾಹ್ಮಣನಗಳು ಶಾಪ ತೂತ ತುಂಬದ ಟ್ಯಾಮಡು ಏರು ಬ್ರಾಹ್ಮಣಗಳು ಬರಡು ಆ ದುರ್ವಾಸ ಮುನಿಲತುಲು ಆಂಗ್ರಿ ಮ್ಯಾನ್ ಶಾಪ ಕೊರಂಡ ಅರೆ ಗರ್ವ ಜಾಸ್ತಿ ಬರ್ಕೊಂಡು ಯಾಕಸ್ಕರ ಅರೆ ಶಾಂತಿ ಮಲ್ಪರಿಗೋಸ್ಕರ ಪ್ರತಿ ಹೊರೆಗಳ ಸಂಬಲ್ದು ಉಪ್ಪುಡು ಆಪುಂಡು ಅಂಚೆ ಮೃಗರಾಜ್ಯರ್ಲ ದಾದ ಮಲ್ತೇರು ಪೆತ್ತಲೆಗೆ ಪುರ 1,000 ಪೆತ್ತಲೆ ದಾನ ಮಲ್ತೊಂದು ಉಪ್ಪುನಾಗ ಅವತ್ತು 2 ಜನ ಬ್ರಾಹ್ಮಣರ ನಡುಟು ಲಡಾಯಾದು
ಒಂಜಿ ಬ್ರಾಹ್ಮಣೆ ಕೊಡಂಜಿ ಬ್ರಾಹ್ಮಣೆ ಸೇರಿದು 2 ಜನಲ ಅರೆಗ್ ಮೃಗರಾಜದಾದ ಶಾಪ ಕೊರಿರಿ ಪಲ್ಯ ಅದು ಪುಟ್ಲ ಬಂದು ಇತ್ತೆ ಅಂಚ ದುಮ್ಮದ ಟೈಮ್ ಅಂಚನೆ ಬ್ರಾಹ್ಮಣರಿಗೋಸ್ಕರ ಪ್ರತಿಯೊರಿಲ್ಲ ಸಂಬಾಲ್ ದುಪ್ಪಡು ಬ್ರಾಹ್ಮಣರೇ ಮಸ್ತ್ ಖುಷಿ ಮಲ್ಪಡು ಪಂಡ ಬ್ರಾಹ್ಮಣರೇ ಖುಷಿ ಮಲ್ತಾನೆ ಭಗವಂತಲ ಖುಷಿ ಆಪೆ ಬಂದು ಭಗವಂತ ಇತ್ತಿಳ್ಳ ಪನ್ಪೆ ಬ್ರಾಹ್ಮಣರು ಪೆತ್ತಲ್ಲ ಬಂಡ ಭಗವಂತಗೆ ಇಷ್ಟ ಬ್ರಾಹ್ಮಣರನಗಲೇ ಖುಷಿ ಮಲ್ತ ಜಿಂಡ ಅವು ದಾದಾಳ ಶಾಪ ಕೊಡ್ದು ಪಂಡ ಅವು ನಮಗೆ ಜನ್ಮ ಜನ್ಮಾಂತರಲ್ಲ ಶಾಪ ಬರ್ಪು ಐಕಸ್ರ ಮೇರೆ ಇತ್ತೆ ಪೋಡ್ಗ್ಯಾನ್ ರೆಕ್ಕೋಯ್ತ ಬ್ರಾಹ್ಮಣ ಉಳ್ಳೇರು ಇತ್ತೆ ಎಂಕು ಜನಶ್ರುತಿ ಅರೆಗೆ ದಾದ ಅಪ್ಪನ ಪೋಡಿಗೆ ಒಂದುಂಡು ಮೇರಿತ ಗರ್ಭವತಿ ಇಂಕ ನಾನು ಶಾಪ ಪಾಂಡು ಬಿಡ್ಚಿಂದು ಅಡಿಗೆ ಟಪ್ಪ ಬಂದಾರು ಅದನ್ನ ಕಾರಗಡ್ಡ ಬೋಡ್ದು ಪ್ಲೀಸ್ ಎಂಕ್ ಕ್ಷಮೆ ಮಲ್ಪುಲೆ ಬಂದು ಅಡ್ಡ ಬುರ್ರಿ ರಾಜನ ಹೇಳಿದನು, ಎಲೆ ಭಗವಂತನೇ, ನಿನ್ನ ಮಹಿಮೆ ಬಹು ಆಶ್ಚರ್ಯಕರವಾಗಿದೆ, ನೀನು ನನಗೆ ಪ್ರಸನ್ನನಾಗಿ ಅದರ ನಿಜಾಂಶವನ್ನು ಹೇಳು. ಇತ್ತೆ ಕಾರಗಡ್ಡ ಬುಡ್ದು ಪನ್ಪಿರಾರು ದಾಲ ಬುಡ್ಚಿ ಪನ್ಪ ಯಾನು ಈತು ಕೊರ್ನಲ ಒಮ್ಮೆ ಬುಡ್ಚಿ ಪನ್ನೊಂದುಲ್ಲತ ಇಂಚಿತ್ತಿನ ಆ ಒಂಜಿ ಮನುಷ್ಯನ ಭಾವನ ಪಂಡ ಹೃದಯ ಪಂಡ ಒಮ್ಮೆ ಸ್ವತಃ ಒಂಜಿ ದೇವರನ ಲಕ್ಕನೆ ಉಳ್ಳಿ ಶುದ್ಧ ಭಕ್ತಿ ಆದುಲ್ಲೆ. ಯಾಕಸ್ಕರ ನಿನ್ನ ಈ ಒಂಜಿ ಮಹಿಮೆ ಆಶ್ಚರ್ಯಕರವಾಯಿನ ನಿನ್ನ ಈತು ಒಂಜಿ ಖುಷಿ ಟುಪ್ಪಡಂಡ ಆಯ್ತು ಒಂಜಿ ನಿಜವಾಯಿನ ಅಂಶದಾದಪನ್ ಮಹಿಮೆದಾದಪನ್ ಆಯ್ತು ಒಂಜಿ ಸೀಕ್ರೆಟ್ದಾದಪನ್ ಎಂಕ್ಲ ಇಂಚಿನ ಖುಷಿಯಾದುಪ್ಪರೆ ಉಂಡು ಬಂದು ಏರ್ ಬನ್ಪೆ ಜನಶ್ರುತಿ ಬನ್ಪೆ ಎರಡ ರೆಕ್ಕೊಡ ಬನ್ಪೆ. ರೆಕ್ವನ ಹೇಳಿದನು, ಎಲೆ ದೊರೆ, ನಾನು ನಿತ್ಯವೂ ಗೀತೆ 6ನೇ ಅಧ್ಯಾಯವನ್ನು ಜಪಿಸುತ್ತೇನೆ. ಆದ್ದರಿಂದ ನನ್ನ ತೇಜಸ್ಸು ದೇವತೆಗಳು ತಡೆಯಲು ಅಸಾಧ್ಯವಾಗಿದೆ. ರೆಕ್ವ ಬನ್ಪಿರಿ ಯಾನು ನಿರಂತರವಾದ ಖುಷಿ ಟುಪ್ಪನ ಕಾರಣದಾದ ಪಂಡ ಯಾನು ದಿನ ನಿತ್ಯ ಭಗವಂತನ ಪಾತ್ರ ಭಗವಂತ ಬಕ್ಕ ಎರಡ ಕಂಟಿನ್ಯೂಸ್ ಆದ ಒಂದುಂಡು ಪಾತ್ರ ಕಥೆ ಒಂದುಂಡು ಸಂವಾದ ಭಗವಂತನ ಸಂವಾದ ಭಗವಂತ ಬಕ್ಕ ಅರ್ಜುನನ ಸಂವಾದ ಪಂಡ ಭಗವಂತ ಸ್ವತಃ ನಮಗೋಸ್ಕರ ಆ ಒಂಜಿ ಗ್ರಂಥಗಳು ಬರೆದು ಕಡಪುದಿರ ಅವೇನು ನಮ್ಮ ಓದುನ್ ಪಂಡ ಅವು ಭಗವಂತ ಬಕ್ಕ ನಮ್ಮ ಓದಿನ ಲೆಕ್ಕ ಹಾಕೊಂಡು ಭಗವಂತ ಬರೀತೀನಿ ನಮ್ಮ ಓದುನ್ ಪಂಡ ನಮ್ಮಲ್ಲ ಬಕ್ಕ ಭಗವಂತನ ನಡುದಾದೆ ಹಾಕೊಂಡು ಕಮ್ಯುನಿಕೇಷನ್ ಆಯ್ನ ಲೆಕ್ಕ ಹಾಕೊಂಡು ಭಗವಂತ ನಮಗೆ ಪ್ರತಿಯೊಂದು ಐಟೆ ಸೊಲ್ಯೂಷನ್ ಕೊಡ್ತೀರಿ ನಮಗೆ ಭಗವಂತ ಕ್ವಶನ್ಲ ಕೊಡ್ತಿರು ಪಂಡ ಪ್ರಾಬ್ಲಮ್ ಐಟೆ ಕ್ರಿಯೇಟ್ ಆಂಡ ಎಂಚ ಸಾಲ್ವ್ ಮಲ್ಪು ನಾವು ಪ್ರತಿ ಒಂಜಿಲ ಕೊಡ್ತೀರಿ ಭಗವಂತನ ಸೆಂಟೆನ್ಸ್ ಪಂಡ ಭಗವಂತನ ನಾಲೆಡ್ ಬೈದಿನ ಪಾತ್ರ ಆ ಭಗವದ್ಗೀತೆ ಉಂಡು ಅವೇನು ಯಾನ್ ದಿನಾಲ ಓದೊಂದಿಲ್ಲ. ಐಕೋಸ್ಕರ ನನ್ನ ತೇಜಸ್ಸು ದೇವತೆಗಳು ತಡೆಯಲು ಅಸಾಧ್ಯವಾಗಿದೆ. ಅಂಚಿತ್ತಿನ ದಿನನಿತ್ಯ ಭಗವಂತನ ಭಗವದ್ಗೀತೆನ ಓದು ಎನ್ನ ದಾದಾತ್ಲು ಯಾನ್ ತೇಜಸ್ಸು ಪುಣ್ಯದ ಫಲ ಇನ್ಕ್ರೀಸ್ ಆಗ್ತಾನೆ. ಯಾಕೋಸ್ಕರ ಇಂಚಿತ್ತಿನ ತೇಜಸ್ಸನ್ನು ಆ ದೇವತೆನಗಳಿಂದ ಎರಡ್ಲ ತಡೆಪರಿಗೆ ಸಾಧ್ಯ ನಿಂಚಿ. ಆಗ ಆ ಜನಶ್ರುತಿ ಎಂಬ ರಾಜನು ಬಹು ಕಷ್ಟದಿಂದ ಆ ರೆಕ್ವನಿಂದ ಗೀತೆ 6ನೇ ಅಧ್ಯಾಯವನ್ನು ಅಭ್ಯಾಸ ಮಾಡಿ ಮುಕ್ತಿಯನ್ನು ಪಡೆದನು. ಅದಾಗ ಬೇರೆ ಗೊತ್ತಾಂಡು ಜನಶ್ರುತಿ ಗೊತ್ತಾಂಡು ಎನ್ನ ಈ ವಜ್ರ ವೈಡೂರ್ಯ ಆ ಇಲ್ಲಿ ಬದುಕು ರಾಜನ ಆ ಒಂಜಿ ಕುದುರೆ ಒಂದಿಡದ ಆಲ ಎಂಕ್ ಸುಖ ತಿಕ್ಕರೆ ಸಾಧ್ಯಜ್ಜಿ ಬಂದಾರು ಆ ರೆಕ್ವರ್ದು ತೆರಿಯರು ಭಗವಂತನ ಆ ಒಂಜಿ ಅಧ್ಯಾಯ ಭಗವದ್ಗೀತೆನೇ ನಮಕ್ ಅಂತೆ ಕಾಲೊಡ್ಲ ಉಪಯೋಗ ಬರ್ಪಿನಿ ಐಟೆ ನಮಕ್ ಮನಸ್ಸು ಶಾಂತಿ ತಿಕ್ಕುನು ಆಡ್ದು ಮಿತ್ತು ಖುಷಿ ನಮಕ್ ಒಯ್ಟ್ಲೆಜ್ಜಿ ನಮ್ಮ ಅಂತರಂಗ ಸುಖ ತಿಕ್ಕೊಡಂಡ ನಮ್ಮ ಭಗವಂತನ ಬಗ್ಗೆ ತೆರಿಯುಡು ಭಗವಂತನ ಗ್ರಂಥ ನಮ್ಮ ಓದುಡು ಬಂದು ಆರು ಎನ್ನದು ಜನಶ್ರುತಿ ಭಗವಂತನ ಭಗವದ್ಗೀತೆದ 6ನೇ ಅಧ್ಯಾಯನ ಅಭ್ಯಾಸ ಮಲ್ತದ ಮುಕ್ತಿಯನ್ನು ಪಡೆದನು. ಆ ರೆಕ್ವನು ಕೂಡ ಮಾಣಿಕೇಶ್ವರನ ಸನ್ನಿಧಿಯಲ್ಲಿ ಗೀತೆ 6ನೇ ಅಧ್ಯಾಯವನ್ನು ಜಪಿಸುತ್ತಾ ಸುಖವಾಗಿದ್ದನು. ಆ ರೆಕ್ವ ಅಲ್ಪ ಬರಿಟೆ ಇತ್ತದಿಲ್ಲ ಮಾಣಿಕೇಶ್ವರ ದೇವಸ್ಥಾನ ಪೋದು ಭಗವಂತನ 6ನೇ ಅಧ್ಯಾಯನ ದಿನ ನಿತ್ಯ ಜಪ ಮಲ್ತಂದು ದಿನನಿತ್ಯ ಅಧ್ಯಯನ ಮಲ್ತಂದು ಸುಖವಾದ ಜೀವನ ಮಲ್ತಂದಿದೆ ಪಂಡ ಭಗವಂತನ ಗ್ರಂಥ ಬೊಕ್ಕ 6 ರಡ್ಡೆ ಭಗವಂತ ಬೊಕ್ಕ 6 ಬೊಕ್ಕ ಊಲ ಭೌತಿಕ ಜಗತ್ತು ಏನ ಆಡು ಏನ ಪಾಡು ಐತಾರಿಗೆ ಕೆಬ್ಬಿಕೆ ಪೋ ಅಂದೆ ಪಂಡ ಆ ಒಂಜಿ ಭಕ್ತರನಗಲು ಏರ್ದ ಆಲ ಪನಡು ಮಾನ ಅಪಮಾನ ಏನ ಮಲ್ಪಡು ಗೌರವ ಅಗೌರವದ ಆಲ ಮಲ್ಪಡು ದುಃಖ ಸುಖ ಬತ್ತಂದಲ ಅವುಲ್ ಗಾಲಿ ಭಗವಂತ ಬೊಕ್ಕ ಯಾನ್ ಬಸ್ ಬಂದ ಆತೆ ಒಂಜಿ ಮಂಡೆಡು ಬೀದುದಾದ ಮಲ್ಪೆರ ಸುಖವಾದ ಇತ್ತೆರು ರೆಕ್ವ. ಹಂಸಗಳ ವೇಷವನ್ನು ಹೊಂದಿ ವರವನ್ನು ಕೊಡಲು ಬಂದಿದ್ದ ದೇವತೆಗಳು ಕೂಡ ಆಶ್ಚರ್ಯಪಟ್ಟು ವರಗಳನ್ನು ಕೊಟ್ಟು ಕೃತಾರ್ಥರಾಗಿ ಹೊರಟು ಹೋದರು. ಹಂಸದ ವೇಷಡು ದೇವಿ ದೇವತೆಗಳು ತಿತ್ತು ಬೈದರು. ಈಗ ಆ ಜನಶ್ರುತಿನ ಆ ತಪಸ್ಸಿಗೆ ಖುಷಿಯಾದ ದೇವತೆನಗುಲ್ಲ ಆ ಹಂಸದ ರೂಪೋಡು ಬತ್ತಿನಗುಲ್ಲ ದಾದ ಮಲ್ಪ ಕೃತಾರ್ಥರಾದರು ಖುಷಿಯಾದ ಅಲ್ಪ ಆಶೀರ್ವಾದ ಮಲ್ತು ಹೋಗ್ತಾರೆ. ಈ ಅಧ್ಯಾಯ 1ನೇ ಯಾವಾಗಲೂ ಜಪಿಸುವವನು ಆ ವಿಷ್ಣುವಿನ ಸ್ಥಾನದ ವೈಕುಂಠವನ್ನು ಹೊಂದುವುದಲ್ಲಿ
ಸಂಶಯವಿಲ್ಲ. ಭಗವಂತನ ಅಧ್ಯಾಯವನ್ನು ನಿರಂತರವಾದ ಏರು ಓದುವೆರೋ ಏರು ಶ್ರವಣ ಮಲ್ಪೆರೋ ಅವು ಖಂಡಿತವಾದ್ಲ ಭಗವಂತನ ಸ್ಥಾನವಾಯನ ಓಲೋಕ ವೃಂದಾವನ ಪೋಪಿನ ಹೌದದೇ ಸಂಶಯ ನೆಂಚಿ ನೋ ಡೌಟ್ ಬಂದು ನಟ ಪನ್ಪೆರಿಯರು ವಿಷ್ಣುದೇವರು ಲಕ್ಷ್ಮೀ ಮಾತರು. ಇಂದು ಶ್ರೀ ಪದ್ಮ ಮಹಾಪುರಾಣದ ಉತ್ತರಾಖಂಡದ ಉಮಾಮಹೇಶ್ವರ ಸಂವಾದದ ಗೀತಾ ಮಹಿಮೆಯಲ್ಲಿ 6ನೇ ಅಧ್ಯಾಯದ ಮಹಿಮೆ ಎಂಬ 176ನೇ ಅಧ್ಯಾಯವು ಮುಗಿದುದು. ಹರೇ ಕೃಷ್ಣ.